Thank you, Jesus, for your divine providence the days past. ಹೌದು ಕರ್ತನೆ, ಕಳೆದ ದಿನಮಾನಗಳಲ್ಲಿ ಸ್ವಾಮಿ ನೀ ನಮ್ಗೆ ಉತ್ತಮವಾದ ರೀತಿಯಲ್ಲಿ ನಮ್ಮನ್ನ ಪರಾಂಬರಿಸಿದಂತ ನಿನ್ನ ಕೃಪೆಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. I thank you once again for your care and protection in our life. ಮತ್ತೊಮ್ಮೆ ನಮ್ಮ ಜೀವಿತದ ಮೇಲೆ ನಿನ್ನ ಕರುಣೆ, ನಿನ್ನ ಸುರಕ್ಷತೆ ಮತ್ತು ಸಂರಕ್ಷಣೆಗಾಗಿ ನಾವು ಸ್ತೋತ್ರ ಮಾಡ್ತೇವೆ. Lord, pray that you may speak tonight to us in a special way. ಈ ರಾತ್ರಿ ವೇಳೆಯಲ್ಲಿ ವಿಶೇಷವಾದ ರೀತಿಯಲ್ಲಿ ನೀನು ನಮ್ಮ ಸಂಗಡ ಮಾತನಾಡಬೇಕಾಗಿ ನಾವು ಕೇಳ್ಕೊಳ್ತೇವೆ. Help us to sit before you in a receiving heart. ನಿನ್ನ ಸನ್ನಿಧಾನದಲ್ಲಿ ನಾವು ಕುಳಿತಿರುವಾಗ ನಾವು ತೆರೆದ ಹೃದಯದಿಂದ ನಾವು ಸ್ವೀಕಾರ ಮಾಡುವುದಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹಿಸು. Thank you, Lord, for listening our prayer. ನಮ್ಮ ಪ್ರಾರ್ಥನೆಯನ್ನ ನೀನು ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. In Jesus' name we pray. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. Thank you once again and greetings to you all in Jesus' name, our risen Lord. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪುನರುತ್ಥಾನ ಹೊಂದಿದಂತ ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ನನ್ನ ವಂದನೆಗಳನ್ನ, ನನ್ನ ಶುಭವನ್ನ ನಾನು ಕೋರುವಂತವನಾಗಿದ್ದೇನೆ. I feel privileged tonight to be with you in sharing the word of God. ಈ ರಾತ್ರಿ ವೇಳೆಯಲ್ಲಿ ನಿಮ್ಮ ಸಂಗಡ ದೇವರ ವಾಕ್ಯವನ್ನ ಹಂಚಿಕೊಳ್ಳುವುದಕ್ಕೆ ನಾನು ಬಹಳ ಕೊಟ್ಟಂತ ಈ ಒಂದು ಸೌಭಾಗ್ಯಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. And nowadays we are discussing one of the most important subjects, that is the impending events. ಹೌದು, ನಾವು ಬಹಳ ಪ್ರಾಮುಖ್ಯವಾದಂತ ಒಂದು ವಿಚಾರವನ್ನ ಕುರಿತಾಗಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಮುಂಬರುವಂತ ಘಟನೆಗಳು. We all are very anxious to know what is happening next. ಹೌದು, ಮುಂದೆ ಏನಾಗಬಹುದು ಎಂಬುದಾಗಿ ನಾವು ಬಹಳ ಕುತೂಹಲದಿಂದ ಎದುರು ನೋಡ್ತಾ ಇರುವಂತಹ ದಿನಮಾನಗಳು. But we are trying to examine through the scripture about what it says. ಆದರೆ ದೇವರ ವಾಕ್ಯದ ಅನುಗುಣವಾಗಿ ದೇವರ ಆತ್ಮನು ತನ್ನ ವಾಕ್ಯದ ಮುಖಾಂತರವಾಗಿ ನಮ್ಗೆ ಏನನ್ನ ತಿಳಿಯಬಯಸಿದಾನೋ ಆ ವಿಚಾರಗಳ ಸಂಗತಿಗಳ ಕುರಿತಾಗಿ ನಾವು ಹೆಚ್ಚಾಗಿ ನಾವು ಗಮನವಿಸುವಂತವರಾಗಿದ್ದೇವೆ. So the most impending event that to happen next is, as per the church of the believers are concerned, is the rapture. ಈ ಮುಂಬರುವಂತ ಘಟನೆಗಳಲ್ಲಿ ಅತಿ ಶೀಘ್ರದಲ್ಲೇ ಸಂಭವಿಸಲಿಕ್ಕಿರುವಂತ ಬಹಳ ಪ್ರಾಮುಖ್ಯವಾದಂತ ಒಂದು ಘಟನೆ ಅದೇನಪ್ಪಾ ಅಂತಂದ್ರೆ ಸಭೆಯು ಎತ್ತಲ್ಪಡುವಂತದ್ದಾಗಿದೆ. So we were discussing something about that in the last session. ಅದರಿಂದ ಕಳೆದ ಸೆಷನ್ ನಲ್ಲಿ ನಾವು ಈ ಒಂದು ವಿಚಾರದ ಕುರಿತಾಗಿ ನಾವು ಬಹಳ ಚರ್ಚೆಗಳನ್ನ ನಾವು ಮಾಡಿಕೊಂಡು ಪ್ರಾರಂಭಿಸಿದ್ದೇವೆ. So we won't repeat again. ಆದ್ರಿಂದ ನಾನು ಮತ್ತೆ ಅವುಗಳನ್ನ ಪುನರಾವರ್ತಿಸುವುದಕ್ಕೆ ನಾನು ಬಯಸುವುದಿಲ್ಲ. I also expect the listeners to be ready with your writing material, because it may contain something outside notes. ಅದರಿಂದ ನಾನು ವಿಶೇಷವಾಗಿ ಕೇಳುವಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳುವುದೇನಂತಂದ್ರೆ, ನೀವು ನಿಮ್ಮ ನೋಟ್ ಪುಸ್ತಕ ಮತ್ತೊಂದು ಪೆನ್ ಅನ್ನು ಇಟ್ಕೊಂಡು ನೀವು ನೋಟ್ಸ್ ಅನ್ನ ಆಗಾಗ ನೀವು ನೋಟ್ ಮಾಡ್ಕೊಳ್ಳುವುದಕ್ಕೆ ನೀವು ಸಿದ್ಧರಾಗಿರ್ಬೇಕು ಎಂಬುದಾಗಿ ನಾನು ಕೇಳ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಈ ಒಂದು ವಿಚಾರದ ಹೊರಗೆ ಅನೇಕ ಸಂಗತಿಗಳನ್ನ ನಾನು ನಿಮ್ಮ ಮುಂದೆ ಹಂಚಿಕೊಳ್ಳುವುದಕ್ಕೆ ನಾನು ಬಯಸ್ತೇನೆ. If you listen from in a comfortable place, you can do that. ನೀವು ನಿಮಗೆ ಉತ್ತಮವಾದಂತ ರೀತಿಯಲ್ಲಿ ನಿಮಗೆ ಕೇಳುವುದಕ್ಕೆ ಸಹಕಾರಿಯಾಗುವಂತ ಒಂದು ಸೂಕ್ತವಾದಂತ ಸ್ಥಳವನ್ನ ನೀವು ಆಯ್ದುಕೊಳ್ಳುವುದಾದ್ರೆ ಇನ್ನೂ ಉತ್ತಮವಾಗಿರುತ್ತದೆ. We are trying to examine the subject rapture in different aspects. ಈ ಎತ್ತಲ್ಪಡುವಿಕೆಯ ಈ ಒಂದು ಸಿದ್ಧಾಂತದ ಕುರಿತಾಗಿರುವಂತ ವಿಚಾರಗಳನ್ನ ಅನೇಕ ದೃಷ್ಟಿಕೋನಗಳಲ್ಲಿ ನಾವು ನೋಡುವುದಕ್ಕೆ ಅಥವಾ ಅದನ್ನ ಅಧ್ಯಯನ ಮಾಡುವುದಕ್ಕೆ ನಾವು ಬಯಸ್ತೇವೆ. On rapture there are different views and different thoughts and different positions. ಏಕೆಂದರೆ ಎತ್ತಲ್ಪಡುವಿಕೆಯ ಕುರಿತಾಗಿ ಸಾಮಾನ್ಯವಾಗಿ ಅನೇಕ ರೀತಿಯಾದಂತ ಚಿಂತನೆಗಳು ಅಥವಾ ಬೋಧನೆಗಳು ನಾವು ಕಾಣುವಂತದ್ದಾಗಿದೆ. I'm not going a one-side view. I'm presenting every view that you can examine it. ಆದ್ರಿಂದ ನಾನು ಇಲ್ಲಿ ನಿಮ್ಮ ಮುಂದೆ ಯಾವುದೇ ಒಂದು
ಪ್ರತ್ಯೇಕವಾದಂತ ಅಥವಾ ಒಂದು ನಿರ್ದಿಷ್ಟವಾದಂತ ಒಂದು ವಿಚಾರಧಾರೆಯನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವುದಕ್ಕೆ ನಾನು ಬಯಸ್ತಿಲ್ಲ. ಬದಲಾಗಿ ಈ ವಿಚಾರದ ಕುರಿತಾಗಿರುವಂತಹ ಅನೇಕ ದೃಷ್ಟಿಕೋನಗಳನ್ನ ನಾನು ನಿಮ್ಮ ಮುಂದೆ ಅದನ್ನ ಪ್ರಸ್ತುತಪಡಿಸುವುದಕ್ಕೆ ನಾನು ಬಯಸ್ತೇನೆ. I'm not going to say that I'm saying something and this is right. ನಾನು ಏನೋ ಒಂದನ್ನು ಮಾತ್ರ, ಒಂದು ವ್ಯಾಖ್ಯಾನವನ್ನ ಮಾತ್ರ ಹಿಡ್ಕೊಂಡು ಈ ವ್ಯಾಖ್ಯಾನವೇ ಸರಿ, ಇತರ ಎಲ್ಲ ವ್ಯಾಖ್ಯಾನಕ್ಕಿಂತ ಇದೊಂದೇ ಉತ್ತಮವಾದದ್ದು ಅಥವಾ ಸರಿಯಾದದ್ದು ಎಂಬುದಾಗಿ ನಾನು ಪ್ರತಿಪಾದಿಸ್ತಾ ಇಲ್ಲ. Because I am not here as a spokesman of any denomination. ಯಾಕೆಂದ್ರೆ ನಾನು ಇಲ್ಲಿ ಯಾವುದೇ ಒಂದು ಪ್ರತ್ಯೇಕವಾದಂತ ಒಂದು ಗುಂಪಿಗೆ, ಡಿನಾಮಿನೇಷನ್ ಅಂತ ನಾವೇನ್ ಹೇಳ್ತೇವೆ, ಕ್ರೈಸ್ತ ಗುಂಪೇನಿದೆ, ಆ ಒಂದು ಗುಂಪಿನ ಒಂದು ವಕ್ತಾರನಾಗಿ, ಅದಕ್ಕೆ ಒಬ್ಬ ಸ್ಪೋಕ್ ಪರ್ಸನ್ ಆಗಿ ನಾನು ಹೇಳುವುದಕ್ಕೆ ನಾನು ಬಯಸುವುದಿಲ್ಲ. So I try to present you different views that you can examine by yourself and you can accept what is you feel true to the scripture. ಅದರಿಂದ ನಿಮ್ಮ ಮುಂದೆ ನಾನು ಈ ಎಲ್ಲ ವಿಚಾರಧಾರೆಗಳನ್ನ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಸತ್ಯವೇದದ ಪಂಡಿತರು ಪ್ರಸ್ತಾಪಿಸಿರುವಂತಹ ಈ ಎಲ್ಲ ವಿಚಾರಗಳನ್ನ ನಾನು ನಿಮ್ಮ ಮುಂದೆ ನಾನು ಇಡೋದಕ್ಕೆ ನಾನು ಬಯಸ್ತೇನೆ. ನೀವು ದೇವರ ಆತ್ಮನ ಮೂಲಕವಾಗಿ ಪ್ರೇರಿತರಾಗಿ ಅದರಲ್ಲಿ ಉತ್ತಮವಾದನ್ನ ನೀವು ಆಯ್ದುಕೊಳ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ. I think that's the right way of teaching. ನಾನು ನಂಬುತ್ತೇನೆ ಇದು ಸರಿಯಾದ ಒಂದು ಬೋಧನೆಯ ಒಂದು ವಿಧಾನವಾಗಿದೆ. I have learned different views of this rapture, but I have my own conviction. ನಾನು ಈ ಒಂದು ಎತ್ತಲ್ಪಡುವಿಕೆಯ ಕುರಿತಾದಂತಹ ಅನೇಕ ಬೋಧನೆಗಳನ್ನ ನಾನು ಅಧ್ಯಯನ ಮಾಡಿದ್ದೇನೆ. ಆದರೆ ಈ ಒಂದು ಎತ್ತಲ್ಪಡುವಿಕೆಯ ಕುರಿತಾಗಿ ನನಗೆ ನನ್ನದೇ ಆದಂತಹ ಒಂದು ದೃಢವಾದಂತಹ ಒಂದು ಪರಿಕಲ್ಪನೆ ಅದರ ಕುರಿತಾಗಿ ಇದೆ. Out of that we have touched one of these views, that is partial rapture. ಈ ಒಂದು ಅನೇಕ ವಿಚಾರಧಾರೆಗಳಲ್ಲಿ ಒಂದಾನೊಂದು ವಿಚಾರಧಾರೆಯಾಗಿರುವಂತಹ ಈ ಒಂದು ಅಪೂರ್ಣವಾದಂತ ಎತ್ತಲ್ಪಡುವಿಕೆಯ ಕುರಿತಾದಂತಹ ಒಂದು ಸಿದ್ಧಾಂತವನ್ನ ನಾವು ಕಳೆದ ಈ ಒಂದು ಸೆಷನ್ ನಲ್ಲಿ ನಾವು ನೋಡ್ಕೊಂಡಿದ್ದೇವೆ. And in the last session we have tried to explain what does partial rapture mean. ಅದರಿಂದ ಕಳೆದ ಆ ಒಂದು ಸಂಚಿಕೆಯಲ್ಲಿ ನಾವು ಈ ಅಪರಿಪೂರ್ಣವಾದಂತ ಎತ್ತಲ್ಪಡುವಿಕೆಯ ಕುರಿತಾಗಿರುವಂತ ವಿಚಾರಗಳನ್ನ, ಅದರ ಕುರಿತಾಗಿರುವಂತ ವಿವರಣೆಗಳನ್ನ ನಾವು ನೋಡ್ಕೊಂಡಿದ್ದೇವೆ. Partial rapture is the belief that only certain group of people who are watching, waiting and faithful only be taken when Christ comes in the air. ಈ ಅಪರಿಪೂರ್ಣವಾದಂತ ಎತ್ತಲ್ಪಡುವಿಕೆ ಕುರಿತಾಗಿ ನಾವು ನೋಡುವಾಗ ಅದರ ನಂಬಿಕೆ ಏನಪ್ಪಾ ಅಂತಂದ್ರೆ, ಅಥವಾ ಅದರ ಸಿದ್ಧಾಂತ ಏನಪ್ಪಾ ಅಂತಂದ್ರೆ, ನಂಬಿಗಸ್ತರಾದವರು ಮತ್ತು ಆತನ ವಿಶ್ವಾಸಿಗಳಾದವರು, ಪರಿಪೂರ್ಣವಾದಂತ ವಿಶ್ವಾಸಿಗಳಾದವರು, ಎದುರು ನೋಡುತ್ತಿರುವಂತ ವಿಶ್ವಾಸಿಗಳು, ಇಂಥವರು ಮಾತ್ರ ಕ್ರಿಸ್ತನು ಮಧ್ಯಾಕಾಶದಲ್ಲಿ ಆತನು ಬರುವಾಗ ಆತನೊಂದಿಗೆ ಅವರು ಒಯ್ಯಲ್ಪಡುತ್ತಾರೆ ಎಂಬಂತ ನಂಬಿಕೆ ಆಗಿದೆ ಈ ಅಪರಿಪೂರ್ಣವಾದಂತಹ ಎತ್ತಲ್ಪಡುವಿಕೆಯಲ್ಲಿ ಬರುವಂತಹ ನಂಬಿಕೆ. That means not all who believed and accepted Jesus as Christ as Savior, and all those who received baptism, water baptism, in the name of the Father, Son, and Holy Ghost, and all who are joined in His body will not taken into heaven when He comes, but only those who are watching and waiting and perfect will be taken with God, with Jesus when He comes into the air. ಗಮನಿಸಬೇಕು, ಇಲ್ಲಿ ಈ ಒಂದು ಸಿದ್ಧಾಂತದ ಪ್ರಕಾರವಾಗಿ, ಅಪರಿಪೂರ್ಣವಾದಂತ ಎತ್ತಲ್ಪಡುವಿಕೆಯ ಸಿದ್ಧಾಂತದ ಪ್ರಕಾರವಾಗಿ ಕ್ರಿಸ್ತನನ್ನು ನಂಬಿದವರೆಲ್ಲರೂ, ಅಂದ್ರೆ ಆತನ ಮೇಲೆ ನಂಬಿಕೆ ಇಟ್ಟು ದೀಕ್ಷಾ ಸ್ನಾನ ಹೊಂದಿ ಅವರು ಪರಿಶುದ್ಧವಾದ ಜೀವಿತವನ್ನು ಜೀವಿಸುವಂತ ಎಲ್ಲಾ ವಿಶ್ವಾಸಿಗಳು ಎತ್ತಲ್ಪಡುವುದಿಲ್ಲ. ಬದಲಾಗಿ ಯಾರು ನಂಬಿಗಸ್ತರಾಗಿರ್ತಾರೋ, ಯಾರು ಆತನ ಬರೋಣವನ್ನ ಎದುರು ನೋಡ್ತಾ ಕಾಯ್ತಾ ಇರ್ತಾರೋ, ಪರಿಪೂರ್ಣವಾದಂತ ವಿಶ್ವಾಸಿಗಳು, ಅಂತವರು ಮಾತ್ರ ಆತನು ಮಧ್ಯಾಕಾಶದಲ್ಲಿ ಬರುವಾಗ ಆತನೊಂದಿಗೆ ಒಯ್ಯಲ್ಪಡುತ್ತಾರೆ ಎಂಬಂತ ನಂಬಿಕೆಯನ್ನ ಪ್ರತಿಪಾದಿಸುವಂತದ್ದಾಗಿದೆ ಇದು. So this view divided the believers into sections, those who are watching and waiting and those who are not.
ಆದ್ರಿಂದ ಈ ಒಂದು ಸಿದ್ಧಾಂತ ಏನ್ ಮಾಡ್ತಪ್ಪ ಅಂತಂದ್ರೆ ಇದು ವಿಶ್ವಾಸಿಗಳನ್ನ ಅನೇಕ ಗುಂಪುಗಳಾಗಿ ಅದು ಬೇರ್ಪಡಿಸಿತ್ತು. ಹೇಗಪ್ಪ ಅಂತಂದ್ರೆ ಒಂದು ಗುಂಪಿನವರು ಯಾರು ಆತನಿಗೋಸ್ಕರವಾಗಿ ಕಾಯ್ತಾ ಇರ್ತಾರೆ, ಇನ್ನೊಂದು ಗುಂಪಿನವರು ಅವರು ಆತನಿಗೋಸ್ಕರವಾಗಿ ಎದುರು ನೋಡ್ತಾ ಕಾಯುವಿಕೆಯಲ್ಲಿ ಬಹಳ ಎಚ್ಚರಿಕೆಯಾಗಿ ನಂಬಿಗಸ್ತರಾಗಿ ಎದುರು ನೋಡುವಂತ ಗುಂಪಿನವರಲ್ಲ. Supporting that view, we have seen in the last session from Hebrews chapter 9 verse 24 to 28, and we have explained it is a misinterpretation. ಈ ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸುವುದಕ್ಕೆ ಅವ್ರು ಬಳಸುವಂತ ವಾಕ್ಯ ಭಾಗ ಇಬ್ರಿಯ ಪತ್ರಿಕೆ 9ನೇ ಅಧ್ಯಾಯ 24ರಿಂದ 28ನೇ ವಚನದವರೆಗೆ ನಾವು ನೋಡ್ತೇವೆ. ಕಳೆದ ಆ ಒಂದು ಸಂಚಿಕೆಯಲ್ಲಿ ನಾವು ಯಾವ ರೀತಿಯಾಗಿ ಈ ಒಂದು ಸತ್ಯವೇದ ಭಾಗವನ್ನ, ಈ ಸಿದ್ಧಾಂತವನ್ನ ಅದನ್ನ ಪ್ರತಿಪಾದಿಸುವುದಕ್ಕೆ ತಪ್ಪಾದ ರೀತಿಯಲ್ಲಿ ಅದನ್ನ ವ್ಯಾಖ್ಯಾನ ಮಾಡ್ತಾರೆ, ವಿಶ್ಲೇಷಿಸ್ತಾರೆ ಎಂಬುದನ್ನ ಕುರಿತಾಗಿ ನಾವು ವಿವರವಾಗಿ ಅದನ್ನ ನಾವು ನೋಡ್ಕೊಂಡು ಬಂದಿದ್ದೇವೆ. The advocates of this view, or the supporters of this view are bringing another scripture portion for their support, that is from Philippians 3:11. ಮಾತ್ರವಲ್ಲದೆ ಇನ್ನೊಂದು ಸತ್ಯವೇದ ಭಾಗವನ್ನ ಅವರು ಆಧಾರ ಮಾಡಿಕೊಂಡು ಈ ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸುವುದಕ್ಕೆ ಬಯಸ್ತಾರೆ. ಅದೇನಪ್ಪಾ ಅಂತಂದ್ರೆ ಫಿಲಿಪ್ಪ ಬರೆದ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನ. We read that if by any means I may attain to the resurrection from the dead. ಅಲ್ಲಿ ನಾವು ನೋಡುತ್ತೇವೆ, ಯಾವ ರೀತಿಯಲ್ಲಾದರೂ ನಾನು ಸತ್ತವರೊಳಗಿಂದ ಪುನರುತ್ಥಾನ ಹೊಂದುವಂತವನಾಗಿದ್ದೇನೆ ಎಂಬಂತ ಆ ಒಂದು ವಿಚಾರಧಾರೆಯನ್ನ ಪೌಲನು ಅಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. So quoting Paul, they said that if possible I may attain the resurrection from the dead, that is Philippians 3:11. ಅಲ್ಲಿ ನಾವು ನೋಡ್ತೇವೆ ಫಿಲಿಪ್ಪ ಬರೆದ ಪತ್ರಿಕೆ 3ನೇ ಅಧ್ಯಾಯ ಅದರ 11ನೇ ವಚನದಲ್ಲಿ ನಾವು ನೋಡ್ತೇವೆ ಏನಪ್ಪಾ ಅಂತಂದ್ರೆ ಪೌಲನು ಹೇಳುವಂತ ಮಾತುಗಳು ಅಲ್ಲಿ ನಾವು ಗಮನಿಸಬೇಕು. ಸತ್ತವರಲ್ಲಿ ಕೆಲವರಿಗೆ ಆಗುವ ಪುನರುತ್ಥಾನವು ನನಗೆ ಒದಗಿ ಬಂದಿತ್ತು ಎಂಬುದಾಗಿ. So stating this word, somebody argues that Paul himself was in doubt about his resurrection. ಅದರಿಂದ ಈ ವಚನವನ್ನ ಹಿಡ್ಕೊಂಡು ಅವರು ಏನ್ ಪ್ರತಿಪಾದಿಸ್ತಾರೆ ಅಂದ್ರೆ ಆತನೇ ಸ್ವತಃ ಈ ಒಂದು ಕುರಿತಾಗಿ ಎತ್ತಲ್ಪಡುವಿಕೆ ವಿಚಾರದ ಕುರಿತಾಗಿ ಅವನಿಗೆ ಸಂಶಯಗಳು ಇತ್ತು ಎಂಬುದಾಗಿ ಅವರು ವಾದಿಸ್ತಾರೆ. Because he says that if by any means, but he is doubtful. ಅಲ್ಲಿ ನಾವು ನೋಡುತ್ತೇವೆ ಯಾವುದಾದರೂ ಒಂದು ವಿಧಾನದಲ್ಲಿ ಅಂತ ಹೇಳಿ ನಾವು ನೋಡ್ತೇವೆ ಅಲ್ಲಿ. ಹಾಗೆ ಈ ಯಾವುದಾದರೂ ಒಂದು ವಿಧಾನದಲ್ಲಿ ಆತನು ಪುನರುತ್ಥಾನ ಬಂದಿತ್ತು ಎಂಬುವಂತ ವಿಚಾರವನ್ನು ಹೇಳುವಾಗ ಅಲ್ಲಿ ಅವನು ಸಂಶಯದಲ್ಲಿ ಹೇಳ್ತಾ ಇದ್ದಾನೆ ಎಂಬಂತ ಮಾತುಗಳನ್ನ ಅವರು ಅಲ್ಲಿ ವಾದಿಸುವುದನ್ನ ನಾವು ನೋಡ್ತೇವೆ. So Paul is doubtful, he is not certain about his own resurrection, they argue. ಹೀಗೆ ಅವರು ವಾದ ಮಾಡ್ತಾರೆ. ಅವನೇ ಸ್ವತಃ ಅವನು ತನ್ನ ಪುನರುತ್ಥಾನದ ಕುರಿತಾಗಿ ಅವನಿಗೆ ಯಾವುದೇ ರೀತಿಯಾದಂತಹ ಒಂದು ದೃಢತೆ ಇರಲಿಲ್ಲ ಎಂಬುದಾಗಿ ಅವ್ರು ಹೇಳ್ತಾರೆ. But the context does not approve that. ಆದ್ರೆ ಈ ಸಂದರ್ಭ ಇಲ್ಲಿ ಈ ವಾಕ್ಯ ಭಾಗದಲ್ಲಿರುವಂತ ಸಂದರ್ಭ ಈ ರೀತಿಯಾದಂತ ಒಂದು ಚಿಂತನೆಯನ್ನ ಅದು ದೃಢಪಡಿಸುವುದಿಲ್ಲ. If you carefully observe the passage, we will see that verse 11 looks back to verse 8, that he gave up everything for the sake of Christ, that he might win him, which means resurrection is the result of winning Christ. ಇಲ್ಲಿ ನಾವು ನೋಡ್ತೇವೆ ಈ ವಾಕ್ಯದ ಹಿನ್ನೆಲೆಯಾಗಿ ನಾವು ಆಧಾರವಾಗಿ 8ನೇ ವಚನವನ್ನ ನಾವು ನೋಡ್ಬೇಕು. ಅಲ್ಲಿ ಅದೇ ಭಾಗದಲ್ಲಿ 8ನೇ ವಚನದಲ್ಲಿ ಪೌಲನ್ ಹೀಗೆ ಹೇಳ್ತಾನೆ, ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. Because in 8 we read that yet indeed I also count all things lost for the excellence of the knowledge of Christ Jesus my Lord,
for whom I have suffered the loss of all things and count them as rubbish, that I may gain Christ. ಹೌದು, ಕ್ರಿಸ್ತನನ್ನ ನಾನು ಪಡ್ಕೊಳ್ಳುವುದಕ್ಕೋಸ್ಕರ ಅಥವಾ ಕ್ರಿಸ್ತನನ್ನ ನಾನು ಸಂಪಾದಿಸುವುದಕ್ಕೋಸ್ಕರವಾಗಿ ಅಲ್ಲಿ ಪೌಲನು ಹೇಳ್ತಾನೆ, ಎಲ್ಲವನ್ನು ನಾನು ಕಳ್ಕೊಳ್ಳುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ, ಎಲ್ಲವನ್ನು ನಾನು ಕಸವೆಂದು ಎಣಿಸ್ತೇನೆ ಎಂಬುದಾಗಿ ಆತನು ಹೇಳೋದನ್ನು ನಾವು ನೋಡ್ತೇವೆ. So here he is very much sure that if at all he is losing everything, it is not a loss at all, because he is gaining Christ. So he is very much of assurance. ಆದ್ರಿಂದ ಇಲ್ಲಿ ಪೌಲನು ಬಹಳ ಸ್ಪಷ್ಟವಾಗಿ ಅವನ ಮಾತಿನಲ್ಲಿ ನಮ್ಗೆ ತಿಳಿದು ಬರುವಂತ ಏನಪ್ಪಾ ಅಂತಂದ್ರೆ, ಅವನು ಎಲ್ಲವನ್ನ ಕಳ್ಕೊಳ್ಳುವುದಕ್ಕೆ ಸಿದ್ಧನಾಗಿದ್ದಾನೆ. ಯಾಕಂದ್ರೆ ಕ್ರಿಸ್ತನು ಇದ್ರೆ ಆತನು ಸಮವಾಗಿದ್ದಾನೆ. ಆದ್ರಿಂದ ಅವನು ಬೇರೆ ಲೌಕಿಕವಾದಂತ ವಿಚಾರಗಳ ಕುರಿತಾಗಿ ಅವನಲ್ಲಿ ಚಿಂತಿಸ್ತಾ ಇಲ್ಲ. ಅದನ್ನೆಲ್ಲವನ್ನ ಅವನು ಕಳ್ಕೊಳ್ಳುವುದಕ್ಕೆ ಸಿದ್ಧನಾಗಿದ್ದಾನೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. He has no regret about his or these worldly laws. ಹೌದು, ರೋಗ ಸಂಬಂಧವಾದಂತ ವಿಚಾರಗಳ ಕುರಿತಾಗಿ ಅವನಿಗೆ ಯಾವುದೇ ರೀತಿಯಾದಂತ ಕಾಳಜಿ ಅಥವಾ ಅವನಿಗೆ ಚಿಂತೆ ಅವನಲ್ಲಿ ಇರಲಿಲ್ಲ. That's why he said the verse 11 looks back to verse 8. ಆದ್ರಿಂದ ನಾನು ಹೇಳಿದೆ, ಈ 11ನೇ ವಚನ ಪೌಲನು ಹೇಳುವಂತ ಮಾತು ಅದು 8ನೇ ವಚನಕ್ಕೆ ಅವನು ಮುನ್ನುಡಿಯಾಗಿ ಅದನ್ನ ಅವನು ಹೇಳ್ತಾ ಬರುವುದನ್ನು ನಾವು ನೋಡ್ತೇವೆ. In other words, resurrection is not the result of the preparation himself for translation. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಈ ಒಂದು ಪುನರುತ್ಥಾನ ಎಂಬುವಂಥದ್ದು ಅದು ಈ ರೂಪಾಂತರವನ್ನ ಸಂಭವಿಸುವುದಕ್ಕೋಸ್ಕರವಾಗಿ ನಡೆಯಬೇಕಾದಂತ ಒಂದು ಘಟನೆ ಅಲ್ಲ. Apostle was disclosing his innermost secret of his service to Christ since he met on the road of Damascus. ಹೌದು, ಅಪೊಸ್ತಲನಾದಂತಹ ಪೌಲನು ಅವನು ಕ್ರಿಸ್ತನನ್ನ ಆ ಒಂದು ದಮಸ್ಕದ ದಾರಿಯಲ್ಲಿ ಆತನು ಪ್ರತ್ಯಕ್ಷನಾಗಿ ನೋಡಿದಾಗ, ಆತನ ದರ್ಶನವನ್ನ ಪಡೆದಾಗ, ಅವನು ತನ್ನ ಹೃದಯದಲ್ಲಿ ಅಂತರಾತ್ಮದಲ್ಲಿ ಆತನು ಅನುಭವಿಸಿದಂತ ಆ ಒಂದು ಆತ್ಮೀಕ ಅನುಭವವನ್ನ ಇಲ್ಲಿ ಆತನು ಅದನ್ನ ಅವನು ಪ್ರತಿಬಿಂಬಿಸುವುದನ್ನ ನಾವು ನೋಡ್ತೇವೆ. So Philippians 3:11 does not support the view of partial rapture. ಅದರಿಂದ ಇಲ್ಲಿ ಫಿಲಿಪ್ಪ 3:11 ಈ ಒಂದು ಅಪರಿಪೂರ್ಣವಾದಂತ ಎತ್ತಲ್ಪಡುವಿಕೆಯನ್ನ ಅದು ಇನ್ನೂ ಹೆಚ್ಚಾಗಿ ಅದು ಆ ವಾಕ್ಯದಿಂದ ಅದನ್ನ ದೃಢಪಡಿಸುವುದಕ್ಕೆ ಸಾಧ್ಯವಿಲ್ಲ. Another portion of the citing is from 1 Corinthians. ಇನ್ನೊಂದು ವಾಕ್ಯ ಭಾಗವನ್ನು ಸಹ ಉಪಯೋಗಿಸಿಕೊಳ್ತಾರೆ. ಅದು 1ನೇ ಕೊರಿಂಥ ಪತ್ರಿಕೆ, that's chapter 15 and verse 23. ಅದರ 15ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡ್ತೇವೆ. They will read that but each are in his own order. ಅಲ್ಲಿ ನಾವು ನೋಡ್ತೇವೆ, ಪ್ರತಿಯೊಬ್ಬನು ತನ್ನ ತರಗತಿಯಲ್ಲಿ ಇರುವವನು ಎಂಬುದಾಗಿ ನಾವು ನೋಡ್ತೇವೆ. But each one in his own order, Christ the first fruits, afterwards those who are in Christ at his coming. ಕ್ರಿಸ್ತನು ಪ್ರಥಮ ಫಲ, ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು ಎಂಬುದಾಗಿ ನಾವು ನೋಡ್ತೇವೆ. So Christ is the first fruits, there is no doubt about that. ಕ್ರಿಸ್ತನು ಪ್ರಥಮ ಫಲ, ಈ ಒಂದು ವಿಚಾರದ ಬಗ್ಗೆ ನಮಗೆ ಯಾವುದೇ ರೀತಿಯಾದಂತ ಸಂದೇಹವಿಲ್ಲ. There is coming those who belongs to him. Christ means those who belongs to him. ಕ್ರಿಸ್ತನು ಎಂಬುದಾಗಿ ನಾವು ಹೇಳುವಾಗ ಕ್ರಿಸ್ತನಿಗೆ ಸಂಬಂಧಪಟ್ಟವರು, ಅಂದ್ರೆ ಆತನಿಗೆ ಯಾರ್ಯಾರು ಆತನಿಗೆ ಸೇರಿದವರು, ಅವರ ಕುರಿತಾಗಿ ನಾವು ನೋಡ್ತೇವೆ. Those who are supporting the view of partial rapture say that this is a division now in the rank of believers, even though they are saved. That is what reflected in the order of reflection. ಆದರೆ ಈ ಒಂದು ಅಪರಿಪೂರ್ಣ ಎತ್ತಲ್ಪಡುವಿಕೆಯ ಕುರಿತಾಗಿ ಪ್ರತಿಪಾದಿಸುವಂತವ್ರು ಹೇಳ್ತಾರೆ, ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ನೋಡುವ ಹಾಗೆ ವಿಶ್ವಾಸಿಗಳು ಪ್ರತಿಯೊಂದು ಅವರವರು ತರಗತಿಯಲ್ಲಿ
ಯಾವ ರೀತಿಯಾಗಿ ಅವರನ್ನ ಬೇರ್ಪಡಿಸಲಾಗಿದೆ ಆ ರೀತಿಯಾಗಿ ಅವರು ಕ್ರಿಸ್ತನ ಬರುಣದಲ್ಲಿಯೂ ಸಹ ಅವರು ಬೇರ್ಪಡಿಸಲ್ಪಡ್ತಾರೆ ಎಂಬುದಾಗಿ ಅವರು ಪ್ರತಿಪಾದಿಸ್ತಾರೆ. So Jesus Christ is the first fruits of resurrection. That's okay, is unique. But then all among the believers, they have different orders. ಹೌದು, ಯೇಸು ಕ್ರಿಸ್ತನು ಆತನು ಪ್ರಥಮ ಫಲವಾಗಿದ್ದಾನೆ, ಅದರಲ್ಲಿ ಯಾವ ಸಂದೇಹವಿಲ್ಲ. ಆದರೆ ಇಲ್ಲಿ ನಾವು ನೋಡ್ತೇವೆ, ವಿಶ್ವಾಸಿಗಳು, ಕ್ರಿಸ್ತನನ್ನ ನಂಬಿದವರು, ಯಾರು ಕ್ರಿಸ್ತನಿಗೆ ಸೇರಿದವರು, ಅವರಲ್ಲಿ ಅನೇಕ ವಿಂಗಡಣೆ ಅಥವಾ ಗುಂಪುಗಳಾಗಿ ಅವರನ್ನ ಶ್ರೇಣಿಯಲ್ಲಿ, ಒಂದು ತರಗತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಅದನ್ನು ವಿಭಾಗಿಸ್ತೇವೆ ಆ ರೀತಿಯಲ್ಲಿ ವಿಭಾಗಿಸಲ್ಪಟ್ಟಿದ್ದಾರೆ ಎಂಬುದಾಗಿ ಅವರು ವಾದಿಸ್ತಾರೆ. That means all the believers, all the saved ones are not resurrected at the same time. ಅದರ ಅರ್ಥ ಎಲ್ಲಾ ವಿಶ್ವಾಸಿಗಳು ಸಹ ಒಂದೇ ಸಮನೆ ಅವರು ಪುನರುತ್ಥಾನ ಹೊಂದುವುದಿಲ್ಲ ಎಂಬುದಾಗಿ ಈ ನಂಬಿಕೆಯಲ್ಲಿ ಇಟ್ಕೊಂಡಂತವರು ವಾದಿಸ್ತಾರೆ. So there are divisions according to their rank, they will be resurrected. That's what they claim. ಅವರ ಮುಖ್ಯ ವಾದ ಏನಪ್ಪಾ ಅಂತಂದ್ರೆ, ಇಲ್ಲಿ ಪ್ರತಿಯೊಬ್ಬರನ್ನ ವಿಶ್ವಾಸಿಗಳನ್ನ ಅವರ ಶ್ರೇಣಿಗೆ ತಕ್ಕ ಹಾಗೆ ಅವರನ್ನ ತರಗತಿಯಾಗಿ ವಿಂಗಡಿಸಿದ್ದಾರೆ ಎಂಬಂಥದ್ದು ಅವರ ಮುಖ್ಯ ವಾದವಾಗಿದೆ. Again we have to examine the context. ಮತ್ತೆ ನಾವು ಇಲ್ಲಿ ಈ ವಾಕ್ಯದ ಹಿನ್ನೆಲೆಯಲ್ಲಿರುವಂತ ಸಂದರ್ಭವನ್ನ ನಾವು ಪರಿಗಣಿಸಬೇಕಾಗಿದೆ. Apostle Paul is not presenting an exclusive resurrection of the church here. ಇಲ್ಲಿ ಅಪೊಸ್ತಲನಾದಂತ ಪೌಲನು ಅವನು ಸಭೆಯ ಕುರಿತಾಗಿರುವಂತ ಪ್ರತ್ಯೇಕವಾದಂತ ಆ ಒಂದು ಸಿದ್ಧಾಂತವನ್ನ ಅವನು ಪ್ರತಿಪಾದಿಸ್ತಾ ಇಲ್ಲ. But he is dealing with the resurrection of all, including the Old Testament saints. ಇಲ್ಲಿ ಪೌಲನು ಅಲ್ಲಿ ಕೇವಲ ಹೊಸ ಒಡಂಬಡಿಕೆಯ ಸಭೆ ಮಾತ್ರವಲ್ಲ, ಅಲ್ಲಿ ಹಳೆ ಒಡಂಬಡಿಕೆಯ ಭಕ್ತರನ್ನೂ ಸಹ ಅವನು ಸೇರಿಸಿಕೊಂಡು ಅವನು ಇಲ್ಲಿ ಹೇಳುವಂತದ್ದು. Apostle is dealing here with the program of resurrection, not only of the church. ಇಲ್ಲಿ ಕೇವಲ ಸಭೆಯ ಪುನರುತ್ಥಾನ ಮಾತ್ರ ಅವನ ಉದ್ದೇಶವಾಗಿರಲಿಲ್ಲ, ಬದಲಾಗಿ ಈ ಒಂದು ಎತ್ತಲ್ಪಡುವಿಕೆಯ ಈ ಒಂದು ಕಾರ್ಯಕ್ರಮವೇನಿದೆ, ಆ ಚಟುವಟಿಕೆ ಏನಿದೆ, ಅದರ ಒಟ್ಟು ಮೊತ್ತ ಸಾರಾಂಶವಾಗಿ ಅವನಲ್ಲಿ ಅಲ್ಲಿ ವಿವರಿಸುವುದನ್ನು ನಾವು ನೋಡುತ್ತೇವೆ. We'll come to that later maybe, but just I will tell you one thing. There are two kinds of resurrection in the scripture. ಅದನ್ನು ನಾನು ಮತ್ತೆ ಮುಂದೆ ನಾನು ವಿವರವಾಗಿ ನಾನು ಹೇಳ್ತೀನಿ. The scripture says it is the first resurrection and the second resurrection. ಸತ್ಯವೇದದಲ್ಲಿ ಮೊದಲನೆಯ ಆ ಒಂದು ಪುನರುತ್ಥಾನ ಮಾತ್ರವಲ್ಲದೆ ಎರಡನೆಯ ಪುನರುತ್ಥಾನ. Paul is dealing here with the first resurrection, that who belong to Christ, all those who belong to Christ. ಕ್ರಿಸ್ತನಿಗೆ ಸೇರಿದವರೆಲ್ಲರೂ ಸಹ ಅವರು ಪುನರುತ್ಥಾನಗೊಳ್ಳುತ್ತಾರೆ. ಇದು ಪ್ರಥಮ ಪುನರುತ್ಥಾನವಾಗಿದೆ. So he is not dealing with the exclusive of the church. So we cannot take it as concerning believers that they have different ranks. ಅದರಿಂದ ಇದು ಇಡೀ ಸಭೆಗೆ ಸಂಬಂಧಪಟ್ಟದ್ದಾಗಿದೆ. ಆದ್ರಿಂದ ಇಲ್ಲಿ ನಾವು ವಿಶ್ವಾಸಿಗಳನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನ ಗುಂಪಾಗಿ ನಾವು ಅದನ್ನ ಬೇರ್ಪಡಿಸುವುದಕ್ಕೆ ಸಾಧ್ಯವಿಲ್ಲ. Another word, the people who are arguing for the partial rapture, they bring 2 Timothy 4:8. ಇನ್ನೊಂದು ವಾಕ್ಯವನ್ನು ಸಹ ಅವರು ಈ ಒಂದು ವಾದವನ್ನ ಪ್ರತಿಪಾದಿಸುವಂತವ್ರು ತರ್ತಾರೆ. ಅದಕ್ಕೆ ಪರವಾಗಿ ಅದೇನಪ್ಪಾ ಅಂತಂದ್ರೆ 2 ತಿಮೋಥಿ 4ನೇ ಅಧ್ಯಾಯ 8ನೇ ವಚನ. And when Paul was writing to Timothy, henceforth there is laid up for the crown of righteousness, which the Lord, the righteous judge, will award to me on that day, and not only to me, but also to all who love his appearing. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. So from that they say that here the subject is not about
resurrection or anything like, but it is something of the rewards. ಇಲ್ಲಿ ಪುನರುತ್ಥಾನದ ಬಗ್ಗೆ ಆಗಿ ನಾವು ವಿಷಯವಾಗಿ ನಾವಿಲ್ಲಿ ನೋಡುವುದಿಲ್ಲ, ಬದಲಾಗಿ ಇಲ್ಲಿ ಮುಖ್ಯ ವಿಚಾರ ನಮಗೆ ಸಿಕ್ಕುವಂತ ಪ್ರತಿಫಲದ ಕುರಿತಾಗಿದೆ. And the subject of resurrection is not at all in the view. ಇಲ್ಲಿ ಪುನರುತ್ಥಾನ ಹೊಂದುವಂತ ಆ ಒಂದು ವಿಚಾರದ ಬಗ್ಗೆ ಇಲ್ಲಿ ಯಾವುದೇ ರೀತಿಯಾದಂತ ಉಲ್ಲೇಖನವನ್ನ ನಾವು ನೋಡುವುದಿಲ್ಲ. Another important word aside is from Thessalonians, 1 Thessalonians 1:10. ಇನ್ನೊಂದು ವಾಕ್ಯವನ್ನು ಅವರು ಬಳಸ್ತಾರೆ, ಮೊದಲನೇ ಥೆಸಲೋನಿಕ 1ನೇ ಅಧ್ಯಾಯ ಅದರ 10ನೇ ವಚನ. Along with you we also have to examine 4:13 to 18 and 1 Corinthians chapter 15, 54, 38 to 52. ಹೀಗೆ ನಾವು ಈ ಎಲ್ಲ ಅಧ್ಯಾಯಗಳನ್ನು ಸಹ ನಾವು ನೋಡ್ಕೊಳ್ಬೇಕಾಗಿ ಬರ್ತದೆ. On the basis and to wait for his Son from heaven, whom he raised from the dead, Jesus, who delivers us from the wrath to come. ಹಾಗೆ ಹೀಗೆ ನಾವು ನೋಡ್ತೇವೆ, ಈ ನಮ್ಮನ್ನ ಪುನರುತ್ಥಾನಗೊಳಿಸಿದಂತ ಯೇಸು ಕ್ರಿಸ್ತನು, ಸತ್ತವರೊಳಗಿಂದ ಎಬ್ಬಿಸಿದಂತ ಯೇಸು ಕ್ರಿಸ್ತನು, ಆತನು ನಮಗೋಸ್ಕರವಾಗಿ ಬರಲಿಕ್ಕಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. So, they argue that the unprepared believers, they will meet Christ in the air when Jesus come back to earth on way. ಯೇಸು ಕ್ರಿಸ್ತನು ಮತ್ತೆ ಆತನು ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷನಾಗುವಾಗ ಆಗ ಅಲ್ಲಿ ನಾವು ನೋಡ್ತೇವೆ ವಿಶ್ವಾಸಿಗಳು ಆತನನ್ನ ಎದುರುಗೊಳ್ಳುತ್ತಾರೆ, ಆತನೊಟ್ಟಿಗೆ ಅವರು ಸೇರ್ತಾರೆ ಎಂಬುವಂತ ವಿಚಾರವನ್ನು ಹೇಳ್ತಾರೆ. When Jesus comes to the clouds and will come back to earth, and on that way the unprepared saved people will meet Christ. That is their argument. ಅಲ್ಲಿ ಆತನು ಮತ್ತೆ ಮಧ್ಯಾಕಾಶದಲ್ಲಿ ಬರುವಾಗ ಅಲ್ಲಿ ಆತನಿಗೋಸ್ಕರವಾಗಿ ಸಿದ್ಧವಾಗದೇ ಇರುವಂತಹವರು ಆತನ ಪ್ರತ್ಯಕ್ಷದಲ್ಲಿ ಆತನೊಂದಿಗೆ ಅವರು ಸೇರಿಕೊಳ್ಳುತ್ತಾರೆ ಎಂಬುದಾಗಿ ಅವರು ವಾದಿಸ್ತಾರೆ. Of course, this is a view supporting the post-tribulation view. ಈ ಒಂದು ವಿಚಾರಧಾರೆಯು ಈ ಒಂದು ಪೋಸ್ಟ್ ಟ್ರಿಬ್ಯುಲೇಷನ್ ಅಂತ ನಾವೇನು ಹೇಳ್ತೇವೆ, ಈ ಒಂದು ಸಂಕಟ ಕಾಲದ ನಂತರ ಇರುವಂತ ಆ ಒಂದು ಕಾಲಘಟ್ಟದಲ್ಲಿ ಎತ್ತಲ್ಪಡುವಿಕೆ ಆಗುವಂತ ನಂಬಿಕೆಯನ್ನು ಹೊಂದಿದವರಿಗೆ ಹೋಲುವಂತ ಒಂದು ಸಿದ್ಧಾಂತವಾಗಿದೆ. We'll see in detail what is post-tribulation in the coming days, God willing. ದೇವರ ಚಿತ್ತವಾದರೆ ಮುಂಬರುವಂತಹ ದಿನಗಳಲ್ಲಿ ನಾವು ಈ ಒಂದು ಪೋಸ್ಟ್ ಟ್ರಿಬ್ಯುಲೇಷನ್ ಅಂದ್ರೆ ಸಂಕಟ ಕಾಲದ ನಂತರ ಇರುವಂತ ಆ ಒಂದು ವಿಚಾರಧಾರೆ ಕುರಿತಾಗಿ ನಾವು ಅಧ್ಯಯನ ಮಾಡೋಣ. Here it may be noted that the passage, so them let us not sleep as others do, but let us keep awake and be sober in 1 Thessalonians 5:6 does not teach that true believers watch and others not. ಇಲ್ಲಿ ನಾವು 1ನೇ ಥೆಸಲೋನಿಕ 5ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುವ ಹಾಗೆ, ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥಚಿತ್ತರಾಗಿರೋಣ ಎಂಬುದಾಗಿ ಹೇಳುವಾಗ ಅಲ್ಲಿ ನಾವು ನಿದ್ದೆ ಮಾಡದೆ ನಾವು ಅಕ್ಷರಿಕವಾಗಿ ನಾವು ತೆಗೆದುಕೊಂಡು ನಾವು ಅದನ್ನ ನಿದ್ದೆ ಮಾಡದೆ ಆತನಿಗೋಸ್ಕರವಾಗಿ ಯಾವಾಗಲೂ ಎಚ್ಚರವಾಗಿರಬೇಕೆಂಬುದಾಗಿ ಹೇಳುವಂತ ವಚನವಲ್ಲ ಅದು. In 5:6 we read that therefore let us not sleep as others do, but let us watch and be sober. ಅಲ್ಲಿ ನಾವು ನೋಡ್ತೇವೆ, ನಾವು ಇತರರಂತೆ ನಾವು ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥಚಿತ್ತರಾಗಿರೋಣ ಎಂಬುದಾಗಿ ಹೇಳ್ತಾನೆ ಪೌಲ. But the scripture says that God has destined us to obtain salvation, whether we wake or asleep, we might live with him. 1 Thessalonians 5:9 and 10. ಆದ್ರೆ ಅದೇ 5ನೇ ಅಧ್ಯಾಯ 9 ಮತ್ತು 10ರಲ್ಲಿ ನಾವು ನೋಡ್ತೇವೆ, ನಾವು ಎಚ್ಚರವಾಗಿದ್ದರೂ ಸರಿಯೇ, ನಿದ್ರೆಯಲ್ಲಿದ್ದರೂ ಸರಿಯೇ, ತನ್ನ ಜೊತೆಯಲ್ಲಿಯೇ ಜೀವಿಸಬೇಕೆಂದು ಆತನು ನಮಗೋಸ್ಕರವಾಗಿ ಸತ್ತನು ಎಂಬುದಾಗಿ ಪೌಲನು ಮತ್ತೆ ಅದನ್ನ ದೃಢಪಡಿಸುವುದನ್ನ ನಾವು ನೋಡ್ತೇವೆ.
I read it for you, that for God did not appoint us to wrath, but to obtain salvation through our Lord Jesus Christ. Again in verse 10, who died for us, that whether we wake or asleep, we should live together with him. 9 ಮತ್ತು 10ನೇ ವಚನದಲ್ಲಿ ನಾವು ನೋಡ್ತೇವೆ, ಯಾಕೆಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ನಾವು ಎಚ್ಚರವಾಗಿದ್ದರೂ ಸರಿಯೇ, ನಿದ್ರೆಯಲ್ಲಿದ್ದರೂ ಸರಿಯೇ, ತನ್ನ ಜೊತೆಯಲ್ಲಿ ಜೀವಿಸಬೇಕೆಂದು ಆತ ನಮಗೋಸ್ಕರವಾಗಿ ಸತ್ತನು. So the scripture very clearly says that no matter why you sleep or awake, you will be together with Christ. ಆದ್ರಿಂದ ಸತ್ಯವೇದ ಬಹಳ ಸ್ಪಷ್ಟವಾಗಿ ನಮ್ಗೆ ಹೇಳ್ತದೆ, ನಾವು ನಿದ್ದೆ ಮಾಡಿದ್ರು ಸರಿ, ನಿದ್ದೆ ಮಾಡದೇ ಇದ್ರು ಸರಿ, ನಾವು ಖಂಡಿತವಾಗ್ಲೂ ನಾವು ಆತನೊಂದಿಗೆ ನಾವು ಒಯ್ಯಲ್ಪಡುವರಾಗಿದ್ದೇವೆ ಎಂಬುದಾಗಿ. Certain Greek words are used in original. I think it is with your notes, you can refer it. ಇಲ್ಲಿ ಈ ಒಂದು ವಾಕ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಗ್ರೀಕ್ ಪದಗಳನ್ನ ಉಪಯೋಗಿಸಲಾಗಿದೆ. ಆ ಒಂದು ಪದಗಳ ಅರ್ಥ ವಿಶ್ಲೇಷಣೆಯನ್ನ ನಾನು ನನ್ನ ನೋಟ್ಸ್ ನಲ್ಲಿ ನಾನು ಕೊಟ್ಟಿದ್ದೇನೆ. So these are the main verses that the people or the good my friends those who are taking this view as support to Pastor Rapture. ಆದ್ರಿಂದ ಈ ಎಲ್ಲ ವಾಕ್ಯಗಳನ್ನ ಆಧಾರವಾಗಿಟ್ಕೊಂಡು ಈ ಅಪರಿಪೂರ್ಣವಾದಂತ ಎತ್ತಲ್ಪಡುವಿಕೆಯ ಈ ಒಂದು ಸಿದ್ಧಾಂತವನ್ನ ನನ್ನ ಪ್ರಿಯ ಸ್ನೇಹಿತರು ಈ ವಾಕ್ಯಗಳನ್ನ ಬಳಸ್ಕೊಂಡು ಅವರು ಅದನ್ನ ಪ್ರತಿಪಾದಿಸ್ತಾರೆ. So we have to reject the theory as it does not fit to in harmony with the doctrine and of the true exegesis. ಅದರಿಂದ ನಿಜವಾದಂತ ಸತ್ಯವೇದ ವ್ಯಾಖ್ಯಾನಕ್ಕೆ ಈ ಒಂದು ಸಿದ್ಧಾಂತವು ತದ್ವಿರುದ್ಧವಾಗಿರುವುದರಿಂದ ಅದನ್ನ ನಾವು ವ್ಯಾಖ್ಯಾನದ ಅಡಿಸ್ಥಾನದಲ್ಲಿ ಅದನ್ನ ನಾವು ತಿರಸ್ಕರಿಸಬೇಕಾಗಿ ಬರ್ತದೆ. So we have examined certain important portion which is supporting the view of partial rapture. ಅದರಿಂದ ಈ ಒಂದು ಅಪರಿಪೂರ್ಣವಾದಂತ ಎತ್ತಲ್ಪಡುವಿಕೆಯ ಈ ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸುವಂತ ಕೆಲವು ಸತ್ಯವೇದ ವಾಕ್ಯಗಳನ್ನ ನಾವು ಈಗಾಗಲೇ ಕೂಲಂಕುಷವಾಗಿ ನಾವು ಅದನ್ನ ಅಧ್ಯಯನ ಮಾಡಿ ನೋಡ್ಕೊಂಡಿದ್ದೇವೆ. Now we are moved to see what the problems with this theory. ಈ ಒಂದು ಸಿದ್ಧಾಂತದಲ್ಲಿರುವಂತ ಕೆಲವೊಂದು ಸಮಸ್ಯೆಗಳನ್ನ ನಾವು ನೋಡ್ಲಿಕ್ಕಿದ್ದೇವೆ. These are mainly theological problems. ಇವೆಲ್ಲವೂ ದೈವಶಾಸ್ತ್ರದ ಅಡಿಪಾಯದಲ್ಲಿ ನಾವು ಕಾಣುವಂತ ಸಮಸ್ಯೆಗಳಾಗಿವೆ. When some people preaching on this lesson with emotion, you may say, oh, it may be correct. ಕೆಲವೊಮ್ಮೆ ಈ ಒಂದು ವಿಷಯದ ಮೇಲೆ ಕೆಲವು ಬೋಧಕರು ಅವರು ಭಾವೋದ್ವೇಗಗೊಂಡು ಬೋಧಿಸುವಾಗ ಇದು ನಮ್ಮ ಮೇಲ್ನೋಟಕ್ಕೆ ನಮಗೆ ಸರಿಯಾಗಿ ಕಂಡು ಬರಬಹುದು. But we need to diligently examine according to theology. ಆದರೆ ಸತ್ಯವೇದಕ್ಕೆ ಅನುಗುಣವಾಗಿ ಈ ಒಂದು ದೈವಶಾಸ್ತ್ರವನ್ನ ನಾವು ಕೂಲಂಕುಷವಾಗಿ ಅದನ್ನ ನಾವು ಕಂಡುಕೊಳ್ಳಬೇಕು. The problem with many innocent believers is that they misunderstand the value of the death of Christ. ಸಮಸ್ಯೆ ಏನಪ್ಪಾ ಅಂತಂದ್ರೆ ಅನೇಕ ಕ್ರೈಸ್ತರು ಅವರು ಕ್ರಿಸ್ತನ ಮರಣದ ಬೆಲೆಯ ಕುರಿತಾದಂತ ನಿಜವಾದಂತ ಪ್ರಾಮುಖ್ಯತೆಯನ್ನ ಅವರು ಅರ್ಥ ಮಾಡಿಕೊಳ್ಳದೆ ಹೋಗ್ತಾರೆ. We all have to keep always in our heart the value of death of Jesus Christ. ನಾವೆಲ್ಲರೂ ನಮ್ಮ ಹೃದಯದಲ್ಲಿ ಬಹಳ ಗಂಭೀರವಾಗಿ ಕ್ರಿಸ್ತನು ಮರಣ ಹೊಂದಿದಂತ ಆ ಒಂದು ತ್ಯಾಗದ ಬಲಿದಾನದ ಕುರಿತಾಗಿರುವಂತ ಅದರ ಪ್ರಾಮುಖ್ಯತೆಯನ್ನ ಅದರ ಬೆಲೆಯನ್ನ ನಾವು ಸರಿಯಾದ ರೀತಿಯಲ್ಲಿ ನಾವು ಅದನ್ನ ಅರ್ಥೈಸಿಕೊಳ್ಬೇಕು. The issue is clearly theological. ಇಲ್ಲಿ ಇರುವಂತ ಆ ಒಂದು ಸಮಸ್ಯೆ ಅದು ಪರಿಪೂರ್ಣವಾಗಿ ಅದು ದೈವಶಾಸ್ತ್ರಕ್ಕೆ ಸಂಬಂಧಪಟ್ಟದಾಗಿದೆ. When we are considering the death of Jesus, we have to think about 3-4 verses or terms into consideration. ಯೇಸು ಕ್ರಿಸ್ತನ ಮರಣದ ಕುರಿತಾಗಿ ನಾವು ಪರಿಗಣಿಸುವಾಗ ಅಲ್ಲಿ 3-4 ಪದಪ್ರಯೋಗಗಳನ್ನ ನಾವು ಕೂಲಂಕುಷವಾಗಿ ನಾವು ಅದನ್ನ ಗಮನಿಸಬೇಕು. The first one is atonement. ಮೊದಲನೇದಾಗಿ ನಾವು ನೋಡುವಂತ ಪದ ಅದೇನಪ್ಪಾ ಅಂತಂದ್ರೆ ಪ್ರಾಯಶ್ಚಿತ್ತ ಅಥವಾ ಅಟೋನ್ಮೆಂಟ್ ಎಂಬುದಾಗಿ ನಾವೇನ್ ಹೇಳ್ತೇವೆ.
I think you might have heard this word, atonement. ನಾನು ನಂಬ್ತೇನೆ ನೀವು ಈ ಒಂದು ಪದವನ್ನ ನೀವು ಕೇಳಿರಬಹುದು ಎಂಬುದಾಗಿ. What do you mean by atonement? ಈ ಒಂದು ಅಟೋನ್ಮೆಂಟ್ ಎಂಬುದಾಗಿ ನಾವು ಹೇಳುವಾಗ ಅದರ ಅರ್ಥ ಏನು ಅಂದ್ರೆ ಪ್ರಾಯಶ್ಚಿತ, ಈ ಪದದ ಅರ್ಥ ಏನು? Atonement is the work of Christ did in his life and death to earn our salvation. ಪ್ರಾಯಶ್ಚಿತ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನು ಆತನು ಮನುಷ್ಯ ಅವತಾರವನ್ನು ತಾಳಿ ಈ ಭೂಮಿಯಲ್ಲಿ ನಮಗೋಸ್ಕರವಾಗಿ ಆತನು ಪಟ್ಟಂತ ಬಾಧೆಗಳು ಅದು ನಮ್ಮನ್ನ ಆತನ ರಕ್ಷಿಸುವುದಕ್ಕೋಸ್ಕರವಾಗಿ ಮಾಡಿದಂತ ಎಲ್ಲ ಕಾರ್ಯಗಳನ್ನ ಅದನ್ನ ಹೊಂದಿಕೊಂಡು ಸಂಪೂರ್ಣವಾಗಿ ನಾವು ಅದನ್ನು ಪರಿಗಣಿಸುವಾಗ ಈ ಒಂದು ಶಬ್ದ ಪ್ರಯೋಗ ಪ್ರಾಯಶ್ಚಿತ್ತ ಎಂಬಂತ ಶಬ್ದ ಪ್ರಯೋಗ ಅದನ್ನ ಸೂಚಿಸುವಂತದಾಗಿದೆ. This is a very simple definition. ಇದು ಬಹಳ ಸರಳವಾದಂತ ಒಂದು ವಿವರಣೆ ಆಗಿದೆ ಪ್ರಾಯಶ್ಚಿತ್ತ. It takes hours to explain what atonement is, but this is my topic right now, but I'm just telling you have to understand what atonement is. ಈ ಒಂದು ಪ್ರಾಯಶ್ಚಿತ್ತದ ಕುರಿತಾಗಿ ನಾವು ಅಧ್ಯಯನ ಮಾಡಬೇಕಾದ್ರೆ ಬಹಳ ತಾಸುಗಳು ನಮಗೆ ಬೇಕು. ಆದರೆ ಸರಳವಾಗಿ ನಾವು ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನಾನು ನಿಮಗೆ ಒಂದು ಕಿರು ಪರಿಚಯವಾಗಿ ನಾನು ನಿಮ್ಗೆ ಹೇಳಿದಷ್ಟೇ. Another term is propitiation. ಇನ್ನೊಂದು ಬಹಳ ಪ್ರಾಮುಖ್ಯವಾದಂತ ಒಂದು ಪದ ಅದೇನಪ್ಪ ಅಂತಂದ್ರೆ ಪ್ರೊಪಿಸಿಯೇಷನ್ ಎಂಬುದಾಗಿ. I don't know how many of you understand the term propitiation in English. ಈ ಪ್ರೊಪಿಸಿಯೇಷನ್ ಎಂಬಂತ ಈ ಒಂದು ಪದ ನಮಗೆ ಕನ್ನಡದಲ್ಲಿ ಅದಕ್ಕೆ ಪ್ರತ್ಯೇಕವಾದಂತ ಪದ ನಮ್ಗೆ ಕಂಡು ಬರ್ಲಿಲ್ಲ. ಅದು ಸಹ ಪ್ರಾಯಶ್ಚಿತ ಎಂಬಂತ ಅದೇ ಪದದ ಅರ್ಥವನ್ನು ನಮ್ಗೆ ಕೊಡ್ತಾ, ಆದ್ರೆ ಇಂಗ್ಲಿಷ್ ನಲ್ಲಿ ಇದಕ್ಕೆ ಬಹಳ ಸವಿಸ್ತಾರವಾದಂತ ಒಂದು ಅರ್ಥ ಇದೆ ಪ್ರೊಪಿಸಿಯೇಷನ್ ಎಂಬಂತ ಆ ಒಂದು ಪದಕ್ಕೆ. I've tried to avoid a lot of theological terms here. I just want to put in a very simple terms. ನಾನು ಇಲ್ಲಿ ದೈವಶಾಸ್ತ್ರದಲ್ಲಿ ಬಳಸುವಂತ ಬಹಳ ದೊಡ್ಡ ದೊಡ್ಡ ಪದಗಳನ್ನ ನಾನು ಅವಾಯ್ಡ್ ಮಾಡ್ತಾ ಇದ್ದೇನೆ, ಅದನ್ನ ಬಳಸದೆ ಇರುವುದಕ್ಕೋಸ್ಕರವಾಗಿ. ಆದರೆ ಇದನ್ನ ಸರಳವಾದ ರೀತಿಯಲ್ಲಿ ನೀವು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ನಾನು ಕೆಲವು ಪದಗಳನ್ನ ನಾನು ಇಲ್ಲಿ ಬಳಸ್ತಾ ಇದ್ದೇನೆ. You can take your Kannada words appropriate to that propitiation and your translator will help you, but I will tell you what propitiation means. ಇದಕ್ಕೆ ನೀವು ಸರಿಯಾದಂತ ಸಮಾನಾರ್ಥಕವಾದಂತ ಕನ್ನಡ ಪದವನ್ನ ನೀವು ಬಹುಶಃ ನೀವು ಬಳಸಬಹುದು. ಆದ್ರೆ ಈ ಒಂದು ಅರ್ಥ, ಈ ಒಂದು ಪದದ ನಿಜವಾದಂತ ಅರ್ಥ ಏನೆಂಬುದಾಗಿ ನಾನು ನಿಮ್ಗೆ ವಿವರಿಸ್ತೇನೆ. Propitiation is the Godward side of the work of Christ on the cross. ಇದು ಪ್ರೊಪಿಸಿಯೇಷನ್ ಎಂಬುದಾಗಿ ನಾವು ಹೇಳುವಾಗ ಇದು ಕ್ರಿಸ್ತನು ಆತನು ಕ್ರೂಜೆಯಲ್ಲಿ ನಮಗೋಸ್ಕರವಾಗಿ ಮಾಡಿದಂತ ಕಾರ್ಯದ ಕುರಿತಾಗಿ ಸೂಚಿಸುವಂತದ್ದಾಗಿದೆ. You just trust that the Godward act of Godward side of work of Christ and God on cross. ಇದು ಕ್ರಿಸ್ತನು ಆತನು ದೇವರ ಅವನಿಗೋಸ್ಕರವಾಗಿ ನಿಯೋಜಿಸಿದಂತ ದೇವರ ಕೆಲಸ, ಆತನು ಶಿಲುಬೆಯಲ್ಲಿ ಆತನಿಗೆ ಕೊಟ್ಟಂತ ಆ ಒಂದು ಕೆಲಸವನ್ನ ಕುರಿತಾಗಿ ಸೂಚಿಸುವಂತದಾಗಿದೆ ಈ ಒಂದು ಪದ. His body became the mercy seat on the cross. ಆ ಕ್ರೂಜೆಯಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಶರೀರವು ಅದು ಕೃಪಾಸನವಾಗಿ ಬದಲಾಯಿತು. You see the body of Christ lie on Golgotha as a mercy seat. ನೀವು ಗೊಲ್ಗೊತ್ತಾ ಬೆಟ್ಟದ ಮೇಲೆ ಯೇಸು ಕ್ರಿಸ್ತನ ಆ ಒಂದು ಶರೀರವು, ಶಿಲುಬೆಯಲ್ಲಿ ತೂಗು ಹಾಕಿದಂತ ಆ ಒಂದು ಶರೀರವು ಅದು ಕ್ರಿಸ್ತನ ಕೃಪಾಸನದ ಹೋಲಿಕೆಯನ್ನ ನಮಗೆ ತೋರಿಸುವಂತದಾಗಿದೆ. I need to go back to Old Testament, but I'm afraid of time. I don't have time to go back, but I need to remind you. ನಾನು ಹಳೆ ಒಡಂಬಡಿಕೆಗೆ ನಾನು ಹೋಗ್ಬೇಕು, ಆದ್ರೆ ಇಲ್ಲಿ ಸಮಯದ ಕೊರತೆ ಇರುವುದರಿಂದ ನಾನು ನಿಮಗೆ ಹಾಗೆ ಹೇಳಿ ನಾನು ಹೋಗ್ತಾ ಇದ್ದೇನೆ. In the Israel they had in the wilderness they have a tabernacle. ನಮ್ಗೆ ಗೊತ್ತಿದೆ, ಇಸ್ರಾಯೇಲರು ಅಡವಿಯಲ್ಲಿ ಇದ್ದಾಗ ಅವರಿಗೆ ದೇವದರ್ಶನದ ಒಂದು ಗುಡಾರವಿತ್ತು. The tabernacle had 3
parts, the three places, the court, and then the holy place, and the Holy of Holies. ನಾವು ಆ ಒಂದು ಗುಡಾರದಲ್ಲಿ, ದೇವದರ್ಶನದ ಗುಡಾರದಲ್ಲಿ 3 ಭಾಗಗಳಾಗಿ ಅದನ್ನ ವಿಂಗಡಿಸಲಾಗಿತ್ತು. ಮುಂದಿನ ಭಾಗ ಅದು ಅಂಗಳವಾಗಿತ್ತು, ನಂತರ ನಾವು ಪರಿಶುದ್ಧ ಸ್ಥಳ, ಅದಾದ ನಂತರ ಅತಿ ಪರಿಶುದ್ಧ ಸ್ಥಳ, ಹೀಗೆ 3 ವಿಧವಾಗಿ ಅಲ್ಲಿ ನಾವು ಆ ಒಂದು ಗುಡಾರವನ್ನ ವಿಭಾಗಿಸಲಾಗಿತ್ತು. And in each place there are specific instruments kept. ಮತ್ತು ಈ ಒಂದು ಪ್ರತಿಯೊಂದು ಈ ಭಾಗದಲ್ಲಿಯೂ ಸಹ ಪ್ರತ್ಯೇಕವಾದಂತಹ ಉಪಕರಣಗಳನ್ನ ಅಲ್ಲಿ ಇಡಲಾಗಿತ್ತು. And certain place only certain people can come. ಮಾತ್ರವಲ್ಲದೆ ಈ ಒಂದು ಭಾಗಗಳಲ್ಲಿ ಕೆಲವರು ಮಾತ್ರ, ಕೆಲವು ಗುಂಪಿನ ಜನರು ಅಥವಾ ಕೆಲವು ವರ್ಗದ ಜನರು ಮಾತ್ರ ಬರುವುದಕ್ಕೆ ಅವಕಾಶವೂ ಇತ್ತು. The innermost place is called the Holy of Holies. ಅಲ್ಲಿ ಅತಿ ಪರಿಶುದ್ಧ ಸ್ಥಳದಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ಬಹಳ ಪರಿಶುದ್ಧವಾದಂತ ಪ್ರಾಮುಖ್ಯವಾದಂತ ಸ್ಥಳವಾಗಿತ್ತು. There is only one instrument, you can say two, but there is actually one instrument, that is called the Ark of Covenant and the cherubs, which is there. ಅಲ್ಲಿ ನಾವು ನೋಡ್ತೇವೆ ಅತಿ ಪರಿಶುದ್ಧ ಸ್ಥಳದಲ್ಲಿ, ದೇವದರ್ಶನದ ಗುಡಾರದಲ್ಲಿ ನಾವು ನೋಡ್ತೇವೆ ದೇವರ ಮಂಜೂಷದ ಪೆಟ್ಟಿಗೆ, ಕೇರುಬ್ಯರು 2 ಕೇರುಬ್ಯರು ಇದ್ದಂತ ಆ ಒಂದು ಮಂಜೂಷದ ಪೆಟ್ಟಿಗೆನ ನಾವು ಅಲ್ಲಿ ನಾವು ಕಾಣ್ತೇವೆ. And the combined structure is called the mercy seats. ಈ ಎಲ್ಲ ಒಟ್ಟು ಈ ಒಂದು ಸ್ಟ್ರಕ್ಚರ್ ಏನಿದೆ, ಆ ಒಂದು ಆಕಾರ ಏನಿದೆ, ಅದನ್ನ ನಾವು ಕೃಪಾಸನ ಎಂಬುದಾಗಿ ನಾವು ಕರೀತೇವೆ. In that place only the high priest can go there only once in a year. ಆ ಒಂದು ಜಾಗದಲ್ಲಿ ಮಹಾಯಾಜಕನು ವರ್ಷಕ್ಕೆ 1 ಸಾರಿ ಮಾತ್ರ ಅವನಿಗೆ ಅನುಮತಿ ನೀಡಲಾಗ್ತಿತ್ತು ಆ ಒಂದು ಪ್ರದೇಶಕ್ಕೆ ಹೋಗೋದಕ್ಕೆ. And when he is in service with his own blood and the blood of the people, the Shekinah will come down. That's the mercy seat. ಅಲ್ಲಿ ನಾವು ನೋಡ್ತೇವೆ, ಅವನು ತನ್ನ ಪಾಪಗಳಿಗೂ ಮಾತ್ರವಲ್ಲದೆ ಇಡೀ ಇಸ್ರಾಯೇಲ್ ಮಕ್ಕಳ ಪಾಪಗಳಿಗೋಸ್ಕರವಾಗಿ ರಕ್ತವನ್ನ ತೆಗೆದುಕೊಂಡು ಅಲ್ಲಿ ಹೋಗುವಾಗ ದೇವರ ಶೆಕಿನ ಮಹಿಮೆಯು ಇಳಿದು ಬರ್ತಾ ಇತ್ತು. The normal Israelites or even the priest cannot go nearby. ಅಲ್ಲಿ ನಾವು ನೋಡ್ತೇವೆ ಸಾಧಾರಣವಾದಂತ ಯಾಜಕರು ಆ ಒಂದು ಅತಿ ಪವಿತ್ರವಾದಂತ ಸ್ಥಳಕ್ಕೆ ಅವರ ಪ್ರವೇಶ ಇರಲಿಲ್ಲ. But now in Hebrew, the writer says that you can come without any fear to the mercy seat. ಆದ್ರೆ ಇಬ್ರಿಯ ಪತ್ರಿಕೆಯಲ್ಲಿ ಪತ್ರಿಕಾರರು ನಮಗೆ ಹೇಳ್ತಾನೆ, ಈಗ ನಾವು ಅತಿ ಪರಿಶುದ್ಧ ಸ್ಥಳಕ್ಕೆ, ಆತನ ಕೃಪಾಸನಕ್ಕೆ ನಮಗೆ ಯಾವುದೇ ರೀತಿಯಾದಂತಹ ಒಂದು ಅಡ್ಡಿ ನಮ್ಮನ್ನ ಅಡ್ಡಿಪಡಿಸುವುದಿಲ್ಲ, ನಮಗೆ ಪ್ರವೇಶವಿದೆ. Why? Because the Lord Jesus became the mercy seat on Mount Golgotha. ಯಾಕಪ್ಪ ಅಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಆ ಒಂದು ಗೊಲ್ಗೊಥಾ ಬೆಟ್ಟದಲ್ಲಿ ಆತನ ಶರೀರವು ನಮಗೋಸ್ಕರವಾಗಿ ಕೃಪಾಸನವಾಗಿ ಬದಲಾಯಿಸಿತು. So Jesus is the propitiator. ಆದ್ರಿಂದ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಆತನು ಬಲಿಯಾಗಿ ಸಮರ್ಪಿಸಲ್ಪಟ್ಟ ಕಾರಣ ಆತನು ಪ್ರೊಪಿಟಿಯೇಟರ್ ಎಂಬುದಾಗಿ ನಾವು ಕರೀತೇವೆ. And he has made propitiation by answering the just demands of God's holiest against sin that heaven entered appropriates. ಹೀಗೆ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಆತನು ಪ್ರಾಯಶ್ಚಿತ್ತವಾಗಿ ಆತನು ಕೃಪಾಸನವಾಗಿ ಬದಲಾದ ಕಾರಣ ನಾವು ಅತಿ ಪರಿಶುದ್ಧವಾದಂತಹ ಸ್ಥಳಕ್ಕೆ ಪ್ರವೇಶ ಮಾಡುವುದಕ್ಕೆ ಆತನು ನಮಗೆ ಅವಕಾಶ ಮಾಡಿಕೊಡ್ತಾನೆ. So by that action of Christ, the heaven, the Lord granted or rendered propitious. ಈ ಒಂದು ಕಾರ್ಯದ ನಿಮಿತ್ತವಾಗಿ ಯೇಸು ಕ್ರಿಸ್ತನು ಆತನು ಶಿಲುಬೆಯಲ್ಲಿ ಮಾಡಿದಂತ ಆ ಒಂದು ಕೆಲಸದ ನಿಮಿತ್ತವಾಗಿ ನಮಗೆ ಆ ಒಂದು ಅನುಮತಿಯನ್ನ, ಆ ಒಂದು ಸ್ವಾತಂತ್ರ್ಯವನ್ನ, ಆ ಅತಿ ಪರಿಶುದ್ಧ ಸ್ಥಳಕ್ಕೆ ಪ್ರವೇಶಿಸುವಂತ ಆ ಒಂದು ಅವಕಾಶವನ್ನ ನಮಗೆ ಆತನು ಕೊಡುವಂತವನಾಗಿದ್ದಾನೆ. So you understand propitiation, propitiator, propitiators. ಹೀಗೆ 3 ಪದಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ, ಪ್ರೊಪಿಸಿಯೇಷನ್, ಪ್ರೊಪಿಷಿಯೇಟರ್ ಮತ್ತು ಪ್ರೊಪಿಷಿಯೇಟರ್ಸ್. So the death of Christ for the sin of the whole mankind changed the whole position of mankind in its relation to God. ಹೀಗೆ ದೇವರಿಗೆ ಸಂಬಂಧಪಟ್ಟ ಹಾಗೆ ಇಡೀ ಮನುಷ್ಯನ ಆ ಒಂದು ಮನುಷ್ಯನಿಗೋಸ್ಕರವಾಗಿ ದೇವರು ಕ್ರಿಸ್ತನು ಮಾಡಿದಂತ ಈ ಒಂದು ಕಾರ್ಯವು ಅದು ಸಂಪೂರ್ಣವಾಗಿ ಅದು ಮನುಷ್ಯನಿಗೆ ಆತನು ಮಾಡಿದಂತ ಆ ಒಂದು ಅವಕಾಶವನ್ನ ಅದು ಬದಲಾವಣೆ ಅಥವಾ ರೂಪಾಂತರಗೊಳ್ಳುವುದನ್ನ ನಾವು ನೋಡ್ತೇವೆ.
So you have learned something about atonement and something about propitiation. ಹೀಗೆ ನಾವು ಪ್ರಾಯಶ್ಚಿತ್ತ ಮಾತ್ರವಲ್ಲದೆ ಪ್ರೊಪಿಸಿಯೇಷನ್ ಎಂಬುದಾಗಿ ನಮಗೆ ಕೊಟ್ಟಂತ ಆ ಒಂದು ಅವಕಾಶ ಹೇಗೆ ನಮಗೆ ಸಿಕ್ಕಿತ್ತು ಎಂಬಂತ ಎರಡು ವಿಚಾರಗಳನ್ನ ನಮಗೆ ನಾವು ಇವತ್ತು ಕಂಡುಕೊಂಡಿದ್ದೇವೆ. Another term we need to understand is reconciliation. ಇನ್ನೊಂದು ಬಹಳ ಚಿರಪರಿಚಿತವಾದಂತ ಇನ್ನೊಂದು ಪದ, ನಾವು ಅದನ್ನು ಸಹ ನಾವು ನೋಡ್ಕೊಳ್ಬೇಕಾಗಿದೆ. ಅದೇನಪ್ಪಾ ಅಂತಂದ್ರೆ ನಾವು ದೇವರೊಟ್ಟಿಗೆ ಮಾಡುವಂತ ಸಂಧಾನ. Yeah, you must understand that God is never said to be reconciled. ಹೌದು, ನಾವು ನೋಡುತ್ತೇವೆ ದೇವರು ಎಂದಿಗೂ ಸಹ ನಮ್ಮೊಟ್ಟಿಗೆ ಆತನು ಸಂಧಾನ ಮಾಡಿಕೊಳ್ಳೋದಕ್ಕೆ ಸಿದ್ಧನಾಗಿರ್ಲಿಲ್ಲ. Because he is always God and he is always perfect. ಯಾಕೆಂದರೆ ಆತನು ಯಾವಾಗಲೂ ದೇವರಾಗಿದ್ದಾನೆ, ಮಾತ್ರವಲ್ಲದೆ ಆತನು ಯಾವಾಗಲೂ ಪರಿಪೂರ್ಣವಾದಂತ ವ್ಯಕ್ತಿಯಾಗಿದ್ದಾನೆ. I heard somebody say that God reconciled with me. It is wrong. ಕೆಲವರು ಯಾರೊಬ್ರು ಹೇಳಿದ್ರು ಹೀಗೆ, ದೇವರು ನನ್ನೊಟ್ಟಿಗೆ ಆತನು ಒಪ್ಪಂದ ಮಾಡಿಕೊಂಡನು ಎಂಬುದಾಗಿ. ಆದರೆ ನಾನು ನಂಬೋದಿಲ್ಲ. God is never said to be reconciled, but his attitude toward the world is altered when words to the relation to him becomes radically changed to the death of Jesus Christ. ಹೌದು, ಆದರೂ ದೇವರು ಆತನು ತನ್ನ ಮನುಷ್ಯರೊಟ್ಟಿಗೆ ಆತನು ಎಂದಿಗೂ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ. ಬದಲಾಗಿ ಆತನು ಯೇಸು ಕ್ರಿಸ್ತನ ಮರಣದ ನಿಮಿತ್ತವಾಗಿ ಅದಕ್ಕನುಗುಣವಾಗಿ ಆತನು ತನ್ನ ಮನಸ್ಸನ್ನ ಬದಲಾಯಿಸಿಕೊಳ್ತಾ ಇದ್ದಾನೆ. Before Christ's death, the relation between man and God is as God and a sinner. ಯೇಸು ಕ್ರಿಸ್ತನ ಮರಣದ ಮುಂಚಿತವಾಗಿ ನಾವು ದೇವರ ಮತ್ತು ಮನುಷ್ಯರ ಸಂಬಂಧವಾಗಿ ನಾವು ನೋಡುವಾಗ ಆ ಸಂಬಂಧ ಹೇಗಿತ್ತಪ್ಪ ಅಂತಂದ್ರೆ ದೇವರು ಮತ್ತು ಪಾಪಿಗಳು. But that was God's attitude towards man. ಇದು ದೇವರ ಆ ಒಂದು ಪ್ರಕ್ರಿಯೆ ಅಥವಾ ಆತನು ಮನುಷ್ಯರೊಟ್ಟಿಗೆ ಆತನು ನೋಡುತ್ತಿದ್ದಂತ ಆ ಒಂದು ದೃಷ್ಟಿಕೋನವಾಗಿದೆ. But that attitude is radically changed to the death of Jesus Christ. ಆದರೆ ಈ ಒಂದು ರೀತಿಯಾದಂತ ಒಂದು ವರ್ತನೆ, ದೇವರ ಈ ಒಂದು ವರ್ತನೆ ಯಾವಾಗ ಕ್ರಿಸ್ತನು ಆತನು ಶಿಲುಬೆಯಲ್ಲಿ ಮರಣವನ್ನ ಹೊಂದಿದನೋ ಅದು ಆ ಒಂದು ಘಟನೆಯಿಂದ ಅದು ಸಂಪೂರ್ಣವಾಗಿ ಬದಲಾಗುವುದನ್ನು ನಾವು ನೋಡ್ತೇವೆ. The reconciliation is someone or something is thoroughly changed and adjusted to something which is a standard. ರಿಕನ್ಸಿಲಿಯೇಷನ್ ಎಂಬುದಾಗಿ ನಾವು ಹೇಳುವಾಗ, ಈ ಸಂಧಾನ ಎಂಬುದಾಗಿ ನಾವು ಹೇಳುವಾಗ, ಇದು ಒಂದು ವ್ಯಕ್ತಿಯೊಟ್ಟಿಗೆ ನಾವು ಮಾಡುವಂತ ಒಂದು ಮನ ಬದಲಾವಣೆ ಅಥವಾ ಮನ ಪರಿವರ್ತನೆ, ನಮ್ಮ ಮನೋಭಾವ ಏನಿದೆ ಅದನ್ನು ಸಂಪೂರ್ಣವಾಗಿ ನಾವು ಬದಲಾಯಿಸಿಕೊಳ್ಳುವಂಥದ್ದು ಎಂಬುದಾಗಿದೆ. Adjusted, which is something standard. God has a standard. With that standard is adjusted, that is reconciliation, that is changing his attitude towards man because of the death of Jesus. I think you understand. ನಾವು ಹೇಳ್ತೇವೆ ದೇವರದೇ ಆದಂತ ಒಂದು ನಿಗದಿತವಾದಂತ ಒಂದು ಮಟ್ಟ ಇದೆ, ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಇದೆ. ಆ ಒಂದು ಮಟ್ಟದಿಂದ ದೇವರು ನಿಗದಿಪಡಿಸಿದಂತ ಆ ಒಂದು ಮಟ್ಟಕ್ಕೆ ಆತನು ತನ್ನ ಮನಸ್ಸನ್ನ ಬದಲಾಯಿಸುವಂತದ್ದಾಗಿದೆ ಈ ಒಂದು ರಿಕನ್ಸಿಲಿಯೇಷನ್ ಅಥವಾ ದೇವರ ಸಂಧಾನ ಎಂಬುದಾಗಿ ನಾವು ಏನ್ ಹೇಳ್ತೇವೆ ಅದರ ಕುರಿತಾಗಿ ನಾವು ನೋಡುವಂತದ್ದು. ನೆಕ್ಸ್ಟ್ ಟೈಮ್ ಇಸ್ ರಿಡೆಂಪ್ಷನ್. ಮುಂದಿನ ಪದ ನಾವು ನೋಡುವಂತದ್ದು ಅದೇನಪ್ಪಾ ಅಂತಂದ್ರೆ ರಿಡೆಂಪ್ಷನ್ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಅದರ ಅರ್ಥ, so we have seen atonement, propitiation, then reconciliation, and the fourth one is redemption. ರಿಡೆಂಪ್ಷನ್ ಎಂಬುದಾಗಿ ನಾವು ಹೇಳುವಾಗ ವಿಮೋಚನೆ. ಹೀಗೆ ನಾವು 4 ಪದಗಳನ್ನ ನಾವು ನೋಡಿದ್ದೇವೆ. ಮೊದಲನೇದಾಗಿ ನಾವು ನೋಡಿದ್ದೇವೆ ಪ್ರಾಯಶ್ಚಿತ, ನಂತರ ಪ್ರೊಪಿಸಿಯೇಷನ್ ನೋಡಿದ್ದೇವೆ, ನಂತರ ರಿಕನ್ಸಿಲಿಯೇಷನ್ ನೋಡಿದ್ದೇವೆ, ಸಂಧಾನ. ಈಗ 4ನೇದಾಗಿ ವಿಮೋಚನೆ. Now redemption is an act of God. ರಿಡೆಂಪ್ಷನ್ ಎಂಬುದಾಗಿ, ವಿಮೋಚನೆ ಎಂಬುದಾಗಿ ನಾವು ಹೇಳುವಾಗ ಇದು ದೇವರು ಮಾಡುವಂತ ಒಂದು ಕಾರ್ಯವಾಗಿದೆ. An act of God by which he himself pays as a ransom. ಇಲ್ಲಿ ನಾವು ನೋಡುತ್ತೇವೆ ದೇವರು ತಾನೇ
ಆತನು ಪ್ರಾಯಶ್ಚಿತವಾಗಿ ನಮಗೋಸ್ಕರವಾಗಿ ಆತನು ಪ್ರಾಯಶ್ಚಿತವಾಗಿ ಆತನು ಅರ್ಪಿಸುವುದನ್ನು ನಾವು ನೋಡ್ತೇವೆ. He himself pays as a ransom the price of human sin, which the outraged holiness and government of God requires. ಇಲ್ಲಿ ನಮ್ಮ ಆ ಒಂದು ಪಾಪಗಳಿಗೋಸ್ಕರವಾಗಿ ಪ್ರಾಯಶ್ಚಿತವಾಗಿ ಅಂದರೆ ನಮಗೆ ವಿಮೋಚನೆ ಮಾಡುವುದಕ್ಕೋಸ್ಕರವಾಗಿ ಪ್ರಾಯಶ್ಚಿತವಾಗಿ ದೇವರು ಆತನು ನಮಗೋಸ್ಕರವಾಗಿ ಒಂದು ಕ್ರಯವನ್ನ ಒಂದು ಬೆಲೆಯನ್ನ ಕೊಟ್ಟುಕೊಂಡು ನಮ್ಮನ್ನ ಆತನು ಬಿಡಿಸುವಂತವನಾಗಿದ್ದ. So the sinner cost something to God. ಹೀಗೆ ಒಬ್ಬ ಪಾಪಿಯು ದೇವರ ದೃಷ್ಟಿಯಲ್ಲಿ ದೇವರು ಅವನಿಗೋಸ್ಕರವಾಗಿ ಒಂದು ಬೆಲೆಯನ್ನ ಕಟ್ತಾ ಇದ್ದಾನೆ. So he cannot ever give that ransom or that price. ಆತನು ಎಂದಿಗೂ ಸಹ ತನ್ನ ಜೀವಿತದ ಮೂಲಕವಾಗಿ ಆ ಒಂದು ಬೆಲೆಯನ್ನ ಅವನು ಕಟ್ಟುವುದಕ್ಕೆ ಸಾಧ್ಯವಿಲ್ಲ. So God himself paid that price as a ransom. ಹೀಗೆ ದೇವರು ತಾನೇ ಸ್ವತಃ ಆ ಪಾಪಿಯು ಕಟ್ಟಬೇಕಾದಂತ ಬೆಲೆಯನ್ನ ಅವನ ಬದಲಿಯಾಗಿ ಅವನೇ ಕಟ್ತಾ ಇದ್ದಾನೆ. What kind of ransom? Because it is outrage the holiness and government of God requires. That ransom God needs. ಈ ಬೆಲೆ ಕಟ್ಟುವುದಂದ್ರೆ ಏನು? ಇಲ್ಲಿ ದೇವರ ಪರಿಶುದ್ಧತೆ ಮತ್ತು ಆತನು ನೀತಿವಂತನು, ಆತನು ನಮಗೋಸ್ಕರವಾಗಿ ತನ್ನ ಬೆಲೆಯನ್ನ ಕಟ್ತಾ ಇದ್ದಾನೆ. So atonement, propitiation, reconciliation and redemption. ಹೀಗೆ ನಾವು 4 ಪದಗಳನ್ನ ನಾವು ನೋಡಿದ್ದೇವೆ. ಮೊದಲು ಪ್ರಾಯಶ್ಚಿತ, ನಂತರವಾಗಿ ನಾವು ನೋಡುತ್ತೇವೆ ಪ್ರೊಪಿಸಿಯೇಷನ್ ಅಂದ್ರೆ ಆತನ ಅತಿ ಪರಿಶುದ್ಧವಾದಂತ ಸ್ಥಳಕ್ಕೆ ನಮಗೆ ಕೊಟ್ಟಂತ ಆ ಒಂದು ಪ್ರವೇಶ. ಮಾತ್ರವಲ್ಲದೆ ನಾವು ನೋಡ್ತೇವೆ ರಿಕನ್ಸಿಲಿಯೇಷನ್, ಸಂಧಾನ. ಕೊನೆಯದಾಗಿ 4ನೇದಾಗಿ ನಾವು ನೋಡಿಕೊಂಡದ್ದು ಅದೇನಪ್ಪ ಅಂತಂದ್ರೆ ರಿಡಂಪ್ಷನ್ ಅಂದ್ರೆ ವಿಮೋಚನೆ ಕುರಿತಾಗಿ ನಾವು ನೋಡ್ಕೊಂಡೇವೆ. So otherwise redemption undertakes the solution of the problem of sin. ಏಕೆಂದರೆ ಈ ಒಂದು ಪಾಪದ ಸಮಸ್ಯೆಗೆ ಈ ವಿಮೋಚನೆಯು ಒಂದು ಪರಿಹಾರವನ್ನ ಕೊಡುವಂತದಾಗಿದೆ. Reconciliation undertakes the solution of the problem of the sinner. ಈ ಸಂಧಾನ ಎನ್ನುವಂಥದ್ದು ಅದು ಈ ಒಂದು ಪಾಪಿಯ ಸಮಸ್ಯೆಯನ್ನ ಪರಿಹರಿಸುವಂತದಾಗಿದೆ. Propitiation undertakes the problem of an offended God. ಈ ಪ್ರೊಪಿಸಿಯೇಷನ್ ಎಂಬುದಾಗಿ ನಾವು ಏನ್ ಹೇಳ್ತೇವೆ, ಅದು ಈ ದೇವರ ವಿರುದ್ಧವಾಗಿ ನಾವು ಮಾಡುವಂತ ಆ ಒಂದು ಪಾಪವನ್ನ ಅದು ಬಗೆಹರಿಸುವಂತದಾಗಿದೆ. The result of this threefold works is a perfect solution. Threefold means propitiation, reconciliation, redemption. So the result of this threefold works is a perfect salvation. ಈ ಒಂದು 3 ಕಾರ್ಯಗಳು ಸಹ ಒಟ್ಟಾಗಿ ಬರುವಾಗ ಹೇಗೆ ವಿಮೋಚನೆ ಮತ್ತು ಸಂಧಾನ ಮಾತ್ರವಲ್ಲದೆ ಪ್ರೊಪಿಸಿಯೇಷನ್ ಎಂಬುದಾಗಿ ನಾವು ಹೇಳ್ತೇವೆ, 3 ಒಟ್ಟಾಗಿ ನಾವು ಬರುವಾಗ ಅದು ಕೂಡಿ ಬರುವಾಗಲೇ ನಮಗೆ ರಕ್ಷಣೆಯು ಉಂಟಾಗುವಂತದ್ದಾಗಿದೆ. The salvation is the perfect salvation. ಈ ಒಂದು ರಕ್ಷಣೆಯು ಇದು ನಮಗೆ ಲಭ್ಯವಾಗಿರುವಂತಹ ಪರಿಪೂರ್ಣವಾದಂತ ಒಂದು ರಕ್ಷಣೆಯಾಗಿದೆ. By which the sinner is justified. ಈ ಒಂದು ಮೂಲಕವಾಗಿ, ಈ ಒಂದು ಕಾರ್ಯದ ಮೂಲಕವಾಗಿ ಒಬ್ಬ ಪಾಪಿಯು ಅವನು ನೀತಿವಂತನಾಗಿ ಬದಲಾಯಿಸಲ್ಪಡುತ್ತಾನೆ. He is made acceptable to God. ಅವನು ದೇವರಿಗೆ ಅವನು ಯೋಗ್ಯನಾಗಿ, ದೇವರು ಆತನನ್ನ ಸ್ವೀಕಾರ ಮಾಡುವುದಕ್ಕೆ ಅವನನ್ನ ಯೋಗ್ಯನನ್ನಾಗಿ ಮಾಡುತ್ತದೆ. Placed in Christ positionally. ಮಾತ್ರವಲ್ಲದೆ ಕ್ರಿಸ್ತನಲ್ಲಿ ಅವನಿಗೆ ಇರುವಂತ ಸ್ಥಾನವೂ ಸಹ ಅದು ದೃಢಪಡಿಸಲಾಗುತ್ತದೆ. To be received by God as though he were the Son of God himself. ಅವನನ್ನ ದೇವರ ಕುಮಾರನಾಗಿ ಅಂದ್ರೆ ದೇವರ ಮಗನಾಗಿ ಅವನನ್ನ ಸ್ವೀಕರಿಸಲಾಗುತ್ತದೆ. So the view only waiting and watching will be translated or rapture
it minimizes the perfect standing of the child of God in Christ. ಈ ರೀತಿಯಾಗಿ ನಾವು ನೋಡುತ್ತೇವೆ, ಈ ಒಬ್ಬ ಕ್ರಿಸ್ತನು ಅವನು ಒಬ್ಬ ಒಬ್ಬ ವಿಶ್ವಾಸಿಯು ಕ್ರಿಸ್ತನಲ್ಲಿ ಅವನು ನಿಲ್ಲುವುದಕ್ಕೆ ಅದು ಈ ಒಂದು ಕಾರ್ಯಗಳೆಲ್ಲವೂ ಅವನಿಗೆ ಸಹಾಯವನ್ನು ಮಾಡುವಂತದಾಗಿದೆ. Because the position or the view of Pastor Rapture presents child of God before Father in his own experimental righteousness, our own righteousness. ಯಾಕಂದ್ರೆ ಈ ಒಂದು ಅಪರಿಪೂರ್ಣವಾದಂತ ಎತ್ತಲ್ಪಡುವಿಕೆಯು ಅದು ಪದಿಯಾದ ದೇವರ ಮುಂದೆ ಅವನು ಒಬ್ಬ ವ್ಯಕ್ತಿಯು ತನ್ನ ವ್ಯಕ್ತಿಗತವಾದಂತ ಆ ಒಂದು ನೀತಿಯನ್ನ ಅವನ ವ್ಯಕ್ತಿಗತವಾದಂತ ನೀತಿಯನ್ನ ದೇವರ ಮುಂದೆ ಅದು ಪ್ರಸ್ತುತಪಡಿಸುವಂತದಾಗಿದೆ. If not all are raptured, that means the sinner must be less than justified. The believer is less than justified, that is, less than perfect in Christ. ಹೀಗೆ ನಾವು ನೋಡ್ತೇವೆ, ಒಬ್ಬ ವಿಶ್ವಾಸಿಯು ಅವನು ಈ ರೀತಿಯಾಗಿ ತನ್ನ ಸ್ವಂತ ನೀತಿಯಿಂದ ಅವನು ದೇವರ ಮುಂದೆ ಅವನು ಪ್ರಸ್ತುತಪಡಿಸುವ ಕಾರಣ ಅವನು ದೇವರ ಮುಂದೆ ಅವನು ಕಡಿಮೆಯಾಗಿ ಕಾಣಲ್ಪಡುವುದನ್ನು ನಾವು ನೋಡ್ತೇವೆ. That is a very serious theological problem. ಇಲ್ಲಿ ನಾವು ನೋಡ್ತೇವೆ, ಇದು ಬಹಳ ಗಂಭೀರವಾದಂತ ಒಂದು ದೈವಶಾಸ್ತ್ರದಲ್ಲಿ ಒಂದು ಸಮಸ್ಯೆಯನ್ನ ನಾವು ನೋಡ್ತಾ ಇದ್ದೇವೆ. You see, all are saved, but some are left who are already saved. ನಾವು ನೋಡ್ತೇವೆ, ಎಲ್ಲರೂ ದೇವರ ವಾಕ್ಯದ ಅನುಗುಣವಾಗಿ ನಾವು ನೋಡುವಾಗ ಆತನಲ್ಲಿ ವಿಶ್ವಾಸವಿರುವಂತ ಎಲ್ಲರೂ ಸಹ ರಕ್ಷಣೆ ಹೊಂದಿದವರಾಗಿದ್ದಾರೆ. That means they are not perfect in Christ. ಆದ್ರೆ ಅವರು ದೇವರ ಆತನ ಕ್ರಿಸ್ತನಲ್ಲಿ ಅವರೆಲ್ಲರೂ ಸಹ ಪರಿಪೂರ್ಣರಲ್ಲ. That means their salvation is not perfect. ಅದರ ಅರ್ಥ ರಕ್ಷಣೆಯು ಅದು ಪರಿಪೂರ್ಣವಲ್ಲ. The justification is not perfect. ಆ ನೀತೀಕರಣ ಎಂಬುವಂಥದ್ದು ಪರಿಪೂರ್ಣವಲ್ಲ. That's very impossible, ಇದು ಸಾಧ್ಯವಾಗದಂತ ಒಂದು ಆಲೋಚನೆ. Again, in 1 Corinthians chapter 12-13, we all believers are united in the body of Christ. That's what 1 Corinthians 12-13 says. 1 ಕೊರಿಂಥ 12 ಅದರ 13ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ. ಅದೇನಪ್ಪ ಅಂತಂದ್ರೆ, ನಾವೆಲ್ಲರೂ ಯಾರೇ ಗ್ರೀಕರಾಗಿರ್ಲಿ ದಾಸರಾಗಿರ್ಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕೆ ಒಂದೇ ಆತ್ಮನಲ್ಲಿ ನಾವು ದೀಕ್ಷಾಸ್ನಾನ ಮಾಡ್ಕೊಂಡಿದ್ದೇವೆ ಎಂಬುದಾಗಿ ಹೇಳ್ತಾರೆ. ಮತ್ತೆ ನಾವು ನೋಡ್ತೇವೆ, ಈ ಒಂದು ವಾಕ್ಯಕ್ಕೆ ಸಹ ಅದು ಆ ಒಂದು ಇವರ ವಾದ ಅದೇನಾಗ್ತದೆ, ಅದು ಬಹಳ ದೊಡ್ಡ ಸಮಸ್ಯೆಯನ್ನ ದೈವಶಾಸ್ತ್ರದಲ್ಲಿ ದೊಡ್ಡ ಸಮಸ್ಯೆಯನ್ನ ಉಂಟು ಮಾಡ್ತದೆ. The church, the entire church, the believers seen and unseen or visible or invisible, all united into Christ. ಈಗ ನಾವು ನೋಡ್ತೇವೆ, ಇಡೀ ಸಭೆ ಕಾಣುವಂಥದ್ದು ಮತ್ತು ಕಾಣದೇ ಇರುವಂಥದ್ದು ಎಲ್ಲವೂ ಸಹ ಯೇಸು ಕ್ರಿಸ್ತನಲ್ಲಿ ಅವರು ಒಗ್ಗಟ್ಟಾಗಿ ಅವರು ಕೂಡಿಸಲ್ಪಟ್ಟವರಾಗಿದ್ದಾರೆ. Christ is the head of the body. That is Ephesians 5:30. Yeah. ಎಫೆಸ 5:13 ನಾವು ನೋಡ್ತೇವೆ, ಕ್ರಿಸ್ತನು ಸಭೆಗೆ ಶಿರಸ್ಸಾಗಿದ್ದಾನೆ. And partial rapture means the body of the Christ will be dismembered. ಈ ಒಂದು ಅಪರಿಪೂರ್ಣವಾದಂತ ಎತ್ತಲ್ಪಡುವಿಕೆಯ ಆಧಾರದ ಮೇಲೆ ನಾವು ನೋಡ್ತೇವೆ, ಇಡೀ ಈ ಒಂದು ಸಭೆಯು ಕ್ರಿಸ್ತನ ಶರೀರವೆಂಬಂತ ಈ ಒಂದು ಸಭೆಯು ಅದು ವಿಭಜಿಸಲ್ಪಡುತ್ತದೆ. The body of Christ is disfigured. ಈ ಕ್ರಿಸ್ತನ ಶರೀರವೂ ಸಹ ಅದು ತನ್ನ ಯಥಾರ್ಥವಾದಂತ ಆ ಒಂದು ರೂಪವನ್ನು ಸಹ ಅದು ಕಳ್ಕೊಳ್ತಾ ಇದೆ. The metaphor for church another is a building, and the building is not complete, it is incomplete. ನಾವು ನೋಡ್ತೇವೆ, ಸಭೆಯ ಒಂದು ಒಂದು ದೃಷ್ಟಾಂತವಾಗಿದೆ ಕಟ್ಟಡ. ಈ ಒಂದು ಕಟ್ಟಡವೂ ಸಹ ಈ ಅಪರಿಪೂರ್ಣವಾಗಿ ಕಾಣುತ್ತಾ ಇದೆ. And we belong to priesthood, and the priesthood become without a portion of its components or its complements. ಈ ನಾವು ಸಹ ಕ್ರಿಸ್ತನಲ್ಲಿ ನಾವು ಯಾಜಕರಾಗಿದ್ದೇವೆ. ನಮ್ಮ ಯಾಜಕತ್ವದ ಆ ಒಂದು ಪರಿಪೂರ್ಣತೆಯೂ ಸಹ ಕಳಂಕಗೊಳ್ಳುವುದಾಗಿದೆ. And again the church, the believers of the bride, and the bride is disfigured again. If part is going, that means disfigured. ಇಲ್ಲಿ ನಾವು ನೋಡುತ್ತೇವೆ, ಮತ್ತೆ
ಈ ಮೊದಲಗತ್ತಿ ಸಭೆ ಎಂಬಂತ ಈ ಒಂದು ಮೊದಲಗತ್ತಿಯು ಸಹ ಈ ಒಂದು ಸಿದ್ಧಾಂತದ ಅಡಿಪಾಯದಲ್ಲಿ ನಾವು ನೋಡುವಾಗ ಅದರ ಆ ಒಂದು ಪವಿತ್ರತೆಗೆ ಸಹ ಕಳಂಕ ಉಂಟಾಗುತ್ತಾ ಇರುವುದನ್ನ ನಾವು ನೋಡ್ತೇವೆ. It is very impossible to imagine even. ಇದನ್ನ ನಾವು ಇನ್ನು ಮುಂದೆ ನಾವು ಆಲೋಚನೆ ಮಾಡುವುದಕ್ಕೂ ನಮಗೆ ಸಾಧ್ಯವಾಗದೇ ಇರುವಂತ We the believers are the body, Christ the head, and the body is dismembered, and the building and the bride and the priesthood, all is not in harmony with the scripture. ನಾವು ನೋಡ್ತೇವೆ ಸಭೆ, ಕ್ರಿಸ್ತನು ಸಭೆ ಶಿರಸ್ಸಾಗಿದ್ದಾನೆ, ಮಾತ್ರವಲ್ಲದೆ ಸಭೆಯು ಆತನ ಶರೀರವಾಗಿದೆ. ಸಭೆಯು ಆತನ ಮೊದಲಿಗಿತ್ತಿಗೆ ನಾವು ಹೋಲಿಸ್ತೇವೆ, ಮಾತ್ರವಲ್ಲದೆ ಸಭೆಯನ್ನ ನಾವು ಒಂದು ಕಟ್ಟಡಕ್ಕೆ ನಾವು ಹೋಲಿಸ್ತೇವೆ. ಎಲ್ಲ ಈ ಒಂದು ಹೋಲಿಕೆಗಳಲ್ಲಿಯೂ ಸಹ ಕುಂದನ ಅಥವಾ ಕೊರತೆಯನ್ನ, ಅಪರಿಪೂರ್ಣತೆಯನ್ನ ನಾವು ಕಾಣ್ತೇವೆ. So this means that this is a kind of making someone or some people superior to other believers. ಇಲ್ಲಿ ನಾವು ನೋಡ್ತೇವೆ ಈ ಒಂದು ಸಿದ್ಧಾಂತದ ಅಡಿಯಲ್ಲಿ ಕೆಲವು ವಿಶ್ವಾಸಿಗಳನ್ನ ಅವರನ್ನ ಮೇಲ್ವರ್ಗದವರಾಗಿ ಅಥವಾ ಇತರರಿಗಿಂತ ಅವರು ಉತ್ತಮವಾದವರು ಎಂಬುವಂತ ರೀತಿಯಲ್ಲಿ ಅವರನ್ನ ಪ್ರತಿಪಾದಿಸುವಂತದ್ದಾಗಿದೆ. Because they are only watching and waiting, they only go, there is something special to them other than the other believers or the brethren. ಯಾಕಂದ್ರೆ ಈ ಒಂದು ಸಿದ್ಧಾಂತದ ಅಡಿಯಲ್ಲಿ ಕೇವಲ ಸಿದ್ಧರಾದವರು, ನಂಬಿಗಸ್ತರಾದವರು, ಆತನ ಬರಣಕ್ಕೋಸ್ಕರವಾಗಿ ಎದುರು ನೋಡುತ್ತಾ ಇರುವವರು ಮಾತ್ರ ಅವರು ಒಯ್ಯಲ್ಪಡ್ತಾರೆ. So we cannot accept this view of partial rapture. ಆದ್ರಿಂದ ಈ ಒಂದು ಅಪರಿಪೂರ್ಣವಾದಂತ ಎತ್ತಲ್ಪಡುವಿಕೆಯನ್ನ ನಾವು ಅದನ್ನ ಸ್ವೀಕಾರ ಮಾಡಿಕೊಳ್ಳುವುದಕ್ಕೆ ನಮಗೆ ಸಾಧ್ಯವಿಲ್ಲ. Well, we thank you very much for this evening time. ತಂದೆ, ಅನುಗ್ರಹಿಸಲ್ಪಟ್ಟಂತ ಈ ಸಂಜೆ ವೇಳೆಗಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ. We bring all of the listeners now and hereafter in your arms. ಇವತ್ತು ಕೇಳಿದಂತ ನಿನ್ನ ಕೇಳುಗರಿಗೂ ಮಾತ್ರವಲ್ಲದೆ ಮುಂದೆ ಕೇಳುವಂತ ಕೇಳುಗರಿಗೂ ಸಹ ನಾವು ನಿಮ್ಮ ಕರಗಳಲ್ಲಿ ನಾವು ಅವರೆಲ್ಲರನ್ನು ಸಹ ನಾವು ಕರ್ಕೊಂಡು ಬರ್ತಾ ಇದ್ದೇವೆ ಸ್ವಾಮಿ. Lord, thank you for giving us the assurance of salvation. ಹೌದು ಕರ್ತನೆ, ರಕ್ಷಣೆಯ ಆ ಒಂದು ದೃಢವಾದಂತ ಆ ಒಂದು ವಿಶ್ವಾಸವನ್ನ ನಮಗೆ ನೀನು ಅನುಗ್ರಹಿಸಿಕೊಟ್ಟದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. The assurance that you are justified and you have kept us before you and you have kept us in you as child of God. ಹೌದು, ನಾವು ನಿನ್ನ ಮುಂದೆ ನಿನ್ನ ಮಕ್ಕಳಾಗಿ ನಮ್ಮನ್ನ ನೀನು ದೃಢೀಕರಿಸಿದಕ್ಕಾಗಿ, ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. No matter what may come to pass, but the Lord will come and we will be received. ಏನೇ ಸಂಭವಿಸಿದರೂ ಸಹ ನೀನು ನಮಗೋಸ್ಕರವಾಗಿ ಮತ್ತೆ ಪ್ರತ್ಯಕ್ಷನಾಗಿ ನಮ್ಮನ್ನ ಸ್ವೀಕಾರ ಮಾಡುವಂತವನಾಗಿದ್ದಿ. ಆ ಒಂದು ನಿರೀಕ್ಷೆಗಾಗಿ ನಾವು ಸ್ತೋತ್ರ ಮಾಡ್ತೇವೆ. Thank the Lord for giving this great hope in our hearts. ಈ ದೊಡ್ಡ ನಿರೀಕ್ಷೆನ ನಮಗೆ ನಮ್ಮ ಹೃದಯದಲ್ಲಿ ನೀನು ಅನುಗ್ರಹಿಸಿಕೊಟ್ಟದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. We pray that the Spirit may help us to live in this world accordingly. ಈ ಲೋಕದಲ್ಲಿ ನಾವು ಜೀವಿಸುವುದಕ್ಕೆ ನಿನ್ನ ಆತ್ಮನು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. For we need moment by moment your grace than ever before. ಹೌದು ಕರ್ತನೆ, ಹಿಂದಿನ ದಿನಮಾನಗಳಿಂತಲೂ ಹೆಚ್ಚಾಗಿ ಈ ದಿನಮಾನಗಳಲ್ಲಿ ನಿನ್ನ ಕೃಪೆಯು ನಮಗೆ ಇನ್ನೂ ಹೆಚ್ಚಾಗಿ ಅವಶ್ಯಕವಾಗಿದೆ. In Jesus' name we pray. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. Amen. ಆಮೆನ್.